ಬಂದಿದ್ದಾರೆ. ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಾಗ ದ್ವಾದಶ ಲಿಂಗ ಜ್ಯೋತಿರ್ಲಿಂಗವನ್ನ ನಾವೆಲ್ಲರೂ ದರ್ಶನ ಮಾಡ್ಕೊಳ್ಳೇಬೇಕು. ಸೌರಾಷ್ಟ್ರ ದೇಶೇ ವಸುರ್ ಆಕಾಶ ಜ್ಯೋತಿರ್ಮಯಂ ಚಂದ್ರಕಲಾವಂತಂ ಭಕ್ತಿ ಪ್ರಧಾನಾಯ ಕೃತಾವತಾರಂ ತಂ ಸೋಮನಾಥಂ ಶ್ರವಣಂ ಪ್ರಪದ್ಯೆ. ಸೌರಾಷ್ಟ್ರ ದೇಶೇ ವಸುಧಾಕಾಶೇ ಜ್ಯೋತಿರ್ಮಯಂ ಚಂದ್ರಕಲಾವಂತಸಂ ಭಕ್ತಿ ಪ್ರಧಾನಾಯ ಕೃತಾವತಾರಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ. ವಸುಧಾವಕಾಶೆ ಭೂಮಂಡಲದಲ್ಲಿ ಸೌರಾಷ್ಟ್ರ ದೇಶದೊಳಗ ಭಕ್ತಿ ಪ್ರಧಾನಾಯ ಭಕ್ತಿಯ ಕೊಡುಗೆಗಾಗಿ ಭಕ್ತಿಯನ್ನ ಉಂಟು ಮಾಡುವುದಕ್ಕಾಗಿ ಕೃತಾವತಾರಂ ಅವತರಿಸಿದ ಚಂದ್ರಕಲಾವಂತಂ ಚಂದ್ರಶೇಖರನನ್ನ ಜ್ಯೋತಿರ್ಮಯ ರೂಪನು ಆದ ತಂ ಸೋಮನಾಥಂ ಅಂತ ಸೋಮೇಶ್ವರನನ್ನ ಶರಣನ್ ಪ್ರಪದ್ಯೆ. ನಾನು ಸೋಮನಾಥನಿಗೆ ನಮಸ್ಕಾರವನ್ನ ಮಾಡ್ತೀನಿ ಅಂತೇಳಿ ನಮ್ಮ ಸಕಲ ಪಾಪಗಳು ಕೂಡ ಕಳೆದು ಹೋಗ್ಬೇಕಾದಂದ್ರೆ ಆ ಪರಮಾತ್ಮನ ಚಿಂತನೆಯನ್ನ ಮಾಡಿ ಅವನಿಗೆ ನಮ್ಮ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ ಆ ಸೋಮನಾಥ ಜ್ಯೋತಿರ್ಲಿಂಗ ಎಲ್ಲಿದೆ ಅಂದ್ರೆ ಸೌರಾಷ್ಟ್ರದಲ್ಲಿ ನೆಲೆಸಿರುವ ಜ್ಯೋತಿರ್ಮಯನಾದ ಸೋಮನಾಥನನ್ನ ನಾನು ಶರಣು ಹೋಗ್ತೇನೆ. ನಾವೆಲ್ಲರೂ ಕೂಡ ಅಂತ ಶಿವನಿಗೆ ಜ್ಯೋತಿರ್ಲಿಂಗ ಸ್ವರೂಪನಾಗಿರುವ ಸೋಮನಾಥನನ್ನ ಕುರಿತು ನಾವು ಶರಣಾಗತರಾಗಬೇಕಂತ ಎಲ್ಲರೂ. ಶ್ರೀಶೈಲ ಶೃಂಗೇ ವಿವಿಧ ಪ್ರಸಂಗೆ ಶೇಷಾದ್ರಿ ಶೃಂಗೇಪಿ ಸದಾ ವಸಂತಂ ತಮರ್ಜುನಂ ಮಲ್ಲಿಕ ಪೂರ್ವಮೇನಂ ನಮಾಮಿ ಸಂಸಾರಂ ಸಮುದ್ರ ಸೇತುಂ. ವಿವಿಧ ಪ್ರಸಂಗೆ ಹಲವಾರು ಲೀಲಾ ಪ್ರಸಂಗಗಳಿಗೆ ಎಡೆಯಾದ ಶ್ರೀಶೈಲ ಶೃಂಗೆ ಎಲ್ಲೆಂತರ ಅವರು ಬೆಟ್ಟದ ಮೇಲೆ ಶೃಂಗೆ ಶಿಖರದಲ್ಲಿ ಶೇಷಾದ್ರಿ ಶೃಂಗೆ ಎಪಿ ಶೇಷಾದ್ರಿ ಶಿಖರದಲ್ಲಿಯೂ ಕೂಡ ಸದಾ ವಸಂತಂ ಸದಾ ಇರತಕ್ಕಂತ ಪರಮಾತ್ಮನನ್ನ ವಸಂತಂ ಎಂದೆಂದು ವಾಸಿಸುವ ಸಂಸಾರ ಸಮುದ್ರ ಸೇತು. ಈ ಸಂಸಾರ ಸಮುದ್ರದಿಂದ ದಾಟಿಸತಕ್ಕಂತ ಶಕ್ತಿ ಆ ಜ್ಯೋತಿರ್ಲಿಂಗ ಸ್ವರೂಪನಾದ ಭಗವಂತನಿಗೆ. ಮಲ್ಲಿಕ ಪೂರ್ವಮೇನಂ ಸಮರ್ಜುನಂ ಮಲ್ಲಿಕ ಶಬ್ದ ಪೂರ್ವದಲ್ಲಿರುವ ಅರ್ಜುನನನ್ನ ಕೂಡ ಯಾವ ಮಲ್ಲಿಕಾರ್ಜುನನನ್ನ ನಿನ್ ಹೇಳಿದ್ರು. ಮಲ್ಲಿಕ ಅಂದ್ರ ಮಲ್ಲಿಕ ಪಾರ್ವತಿ ಪರಮೇಶ್ವರ ಅಲ್ಲೇ ಏನಾಗ್ಯಾರ ಸ್ಥಾಪಿತರಾಗ್ಯಾರಲ್ಲ ಅಂತ ಮಲ್ಲಿಕಾರ್ಜುನನ್ನ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ನಾವು ಚಿಂತನೆ ಮಾಡಬೇಕು. ಶ್ರೀಶೈಲ ಶೃಂಗೆ ಶೇಷಾದ್ರಿ ಶೃಂಗ ಭಗವಂತ ನಾನಾ ಲೀಲೆಗಳಿಗೆ ರಂಗಸ್ಥವಾದ ಪ್ರದೇಶಗಳನ್ನು ಯಾಕವೆಲ್ಲ ಅಷ್ಟೆಲ್ಲ ಮಾಡಿದ ತನ್ನ ನೀರ ಲೀಲಾ ವಿನೋದಕ್ಕಾಗಿ
ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನ. ತಾನೇ ಸೃಷ್ಟಿ ಮಾಡಿ ತನ್ನ ಆನಂದಗೋಸ್ಕರವಾಗಿ ಇಷ್ಟೆಲ್ಲ ನಮ್ಮನ್ನ ಗೊಂಬೆಯ ಹಾಗೆ ನಮ್ಮ ಸೂತ್ರವನ್ನ ತನ್ನ ಕೈಯಲ್ಲಿಟ್ಟುಕೊಂಡು ತಾನು ಸೂತ್ರಧಾರಿಯಾಗಿ ಪರಮಾತ್ಮ ಆಡಿಸಿದಂತೆ ನಾವು ಆಡುವ ಗೊಂಬೆಗಳಂತ ನಾವೆಲ್ಲ. ಹಂಗರೆ ಅವನು ಆಡಿಸುವ ಗೊಂಬೆಗಳು. ಸ್ವಂತ ಸೂತ್ರಧಾರಿಯಾದ ಮಲ್ಲಿಕಾರ್ಜುನನಿಗೆ ಕೂಡ ನಾವು ಶರಣಾಗತರಾಗಿ ಅವಂತ್ಯಕಾಯಾಂ ವಿಹಿತಾವತಾರಂ ಮುಕ್ತಿ ಪ್ರದಾನಾಯ ಚ ಸಜ್ಜನಾನಾಂ ಅಕಾಲ ಮೃತ್ಯು ಪರಿರಕ್ಷಣಾರ್ಥಂ ವಂದೇ ಮಹಾಕಾಲಮಹಂ ಸುರೇಶಂ. ಸಜ್ಜನಾನಾಂ ಅಂದ್ರ ಸತ್ಪುರುಷರಿಗೆ ಮುಕ್ತಿ ಪ್ರದಾನಾಯ, ಯಾರು ನನ್ನನ್ನ ಅತ್ಯಂತ ಪ್ರೀತಿಯಿಂದ ಭಜಿಸಿ ನನ್ನನ್ನ ಕುರಿತು ತಪಸ್ಸನ್ನು ಮಾಡ್ತಾರಲ್ಲ ಅಂತ ಯತಿಗಳಿಗೆ, ಸಾಧುಗಳಿಗೆ, ಸಂತರಿಗೆ, ಶರಣರಿಗೆ, ಭಕ್ತರಿಗೆ ಮುಕ್ತಿಯನ್ನ ನೀಡುವವನು ನಾನೇ ಅಂತ. ಯಾಕ ಎಲ್ಲವನ್ನಲ್ಲಿ ಕೊಡುವ ಸಾಮರ್ಥ್ಯ ಅವನನ್ನ ಕೂಡಿದಾಗ ಈ ಭವಸಾಗರಕ್ಕೆ ನಾವು ಎಂದೆಂದು ಬರುವುದಿಲ್ಲ. ಎಲ್ಲಿವರೆಗೆ ಭಗವಂತನ ಸ್ವರೂಪಿಯಾದ ಪರಮಾತ್ಮನನ್ನು ನಾವು ಕೂಡುವುದಿಲ್ಲ ಅಲ್ಲಿವರೆಗೆ ಈ ಭವಸಾಗರವನ್ನ ದಾಟಲಿಕ್ಕೆ ನಮಗ್ ಆಗುವುದಿಲ್ಲ. ಮುಕ್ತಿ ಅಂದ್ರೆ ಏನು? ನಿಜವಾದ ಸುಖ. ಒಂದು ಸಲ ನಾವು ಆ ಸುಖವನ್ನ ಕಂಡುಕೊಂಡಾಗ ಮತ್ಯಾವ ಸುಖವನ್ನ ಬಯಸುವುದಿಲ್ಲ. ಸಾಕೆನಿಸದ ಸವೇದ ಬೇಕೊಂದು ಬೇರೊಂದು ಬೇಕೆನಿಸದಂತ ಅಂತ ಸುಖ ಎಲ್ಲಿ ಇತ್ತಂದ್ರ ಆ ಪರಮಾತ್ಮನಲ್ಲಿ. ಅದೇ ಸುಖವನ್ನ ನಾವು ಬಯಸ್ತೇವಂತೆಲ್ಲರೂ ಕೂಡ. ಅದು ಬಯಸಿ ಕ್ಷಣಿಕ ಸುಖಕ್ಕಾಗಿ ಅಲ್ಲೇ ಎದ್ದುಕೊಂಡು ಅನುಭವಿಸಲಾರದ ದುಃಖಗಳನ್ನು ಅನುಭವಿಸಿ ಮತ್ತ ನಾ ಸುಖದಿಂದ ಅದೇನಂತ ತಿಳ್ಕೊಂಡೇವಲ್ಲ ನಾವು. ಯಾವುದರಲ್ಲಿ? ಆ ವಿಷಯಗಳಲ್ಲಿ ಅದು ನಿಜವಾದ ಸುಖ ಅಂತ ತಿಳ್ಕೊಂಡು ಅಲ್ಲೇ ರಮಣರಾಗಿ ಅಲ್ಲೇ ಕುಂತೀವಂದ್ರ ಅದ್ರಾಗ ಎಂದೆಂದೂ ಸುಖ ಇಲ್ಲ. ಸುಖದಂತೆ ತೋರಿತಿ ಕರೆ ಅದು. ಅಲ್ಲಿ ಸುಖ ಇದ್ದೇನು? ಸುಖ ಇಲ್ಲವೇ ಇಲ್ಲ. ಹಾಲಿನೊಳಗ ಬೆರಳೆತ್ತಿ ನೆಕ್ಕಿದಂತೆ ಬರೇ ಬೆತ್ತಿ ಬಾಯಾಗ ಇಟ್ಕೊಂಡ್ರೆ ಅಂದ್ರೆ ಹಾಲಿನ ರುಚಿ ಗೊತ್ತಾಕತ್ತೇನದು. ಅದರಂತೆ ಅಂತ ಅದಕ್ಕಿಂತ ಮುಕ್ತಿ ಪ್ರದಾಯನಾಗಿರುವ ಅಕಾಲ ಮೃತ್ಯುವಿನಿಂದ ಪರಿರಕ್ಷಣಾರ್ಥಂ ನಮ್ಮನ್ನ ಈ ಮೃತ್ಯುವಿನಿಂದ ಈ ಯಮನ ಬಾಧೆಯಿಂದ ಬಿಡಿಸುವ ಶಕ್ತಿ ಆ ಪರಮಾತ್ಮನಲ್ಲಿ. ಆ ಪರಮಾತ್ಮನನ್ನ ಭಜಿಸಿ ನಾವು ಕೂಡ ಏನಾಗಬೇಕು? ಅವನಂತ ಲಿಂಗ ಸ್ವರೂಪಿಗಳಾಗ್ಬೇಕಂತ. ದೇಹ ಭಾವವೇ ಬಿಟ್ಟು ಹೊರಗಿನ ವ್ಯವಹಾರಗಳನ್ನ ಬಿಟ್ಟು ಆ ಪರಮಾತ್ಮನ ಸ್ವರೂಪಿಗಳಾದಾಗ ಮಾತ್ರ ಅಂತ ಅನುಭೂತಿ, ಆನಂದದ ಸುಖ ಇದ್ದು ಜೀವನವನ್ನ ಮಾಡತಕ್ಕಂಥದ್ದು. ಯಾಕಂದ್ರ ಆಗುವುದಿಲ್ಲ. ಅವಂತಿಕಾಯಾಮ್ ಉಜ್ಜಯಿನಿಯಲ್ಲಿ ಕೂಡ ವಿಹಿತಾವತಾರಂ ಅವತಾರವೆತ್ತಿರುವ ಸುರೇಶಂ. ಎಲ್ಲದ ಸುರೇಶಂ ಲಿಂಗ ಯಾವಲ್ಲಿದೆ ಅಂತಂದ್ರ ಇದು ಉಜ್ಜಯಿನಿ ಒಳಗಿದೆ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ, ಉಜ್ಜಯಿನಿಯಲ್ಲಿ ಸುರೇಶ್ವರ. ಮಹಾಕಾಲಂ ಅಂತ ಮಹಾಕಾಲನನ್ನ ಅಹಂ ನಮಾಮಿ, ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತೇಳಿ ನಮ್ಮ ಮನಪೂರ್ವಕವಾಗಿ ಅವನನ್ನ ಸ್ತುತಿಸಿ, ಅವನನ್ನ ನಮಿಸಿ, ಅವನನ್ನ ಭಜಿಸಿ, ಅವನನ್ನ ಕೂಡಬೇಕು. ಉಜ್ಜಯಿನಿ ಕ್ಷೇತ್ರದೊಳಗೆ ನೆಲೆಸಿದ ಅಕಾಲ ಮೃತ್ಯು ನಾಶಕನಾದ ಮಹಾಕಾಲನನ್ನ, ಉಜ್ಜಯಿನೊಳಗ ಮಹಾಕಾಲ ಆ ಜ್ಯೋತಿರ್ಲಿಂಗ
ಕಾವೇರಿ ಕಾ ನರ್ಮದಯೋ ಪವಿತ್ರೇ ಸಮಾಗಮೆ ಸಜ್ಜನ ತಾರಣಾಯ ಸದೈವ ಮಾಂಧಾತು ಪುರೆ ವಸಂತ ಮೋಂಕಾರಮೇಶಂ ಶಿವಮೇಕ ನೀಡೆ. ಸಜ್ಜನ ತಾರಣಾಯ, ಸತ್ಪುರುಷರ ರಕ್ಷಣೆಗೋಸ್ಕರವಾಗಿ ಕಾವೇರಿನ ನರ್ಮದೆಯೋ, ಕಾವೇರಿ ಮತ್ತು ನರ್ಮದಾ ನದಿಗಳ ಪವಿತ್ರೆ, ಪವಿತ್ರ ಅಂದ್ರ ಸ್ವಚ್ಛವಾದ, ಶುಭ್ರವಾದ, ಶ್ರೇಷ್ಠವಾದ, ಅತ್ಯಂತ ಶ್ರೇಷ್ಠವಾದ ಅಂತ ಸ್ಥಾನದೊಳಗೆ ಸಮಾಗಮೆ. ಸಮಾಗಮೆ ಅಂದ್ರೆ ಎರಡು ನದಿಗಳು ಕೂಡುವ ಸಮಯದೊಳಗೆ. ಈಗ ಎಂತೆಂತ ತುಂಗಾ, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕೃಷ್ಣ, ಅವಕ ನದಿಗಳು ಕೂಡಿದ್ದಕ್ಕೆ ಏನಂತಾರ? ಸಂಗಮ ಅಂತಾರೆ. ಯಾಕೆ ಸಂಗಮ? ನದಿಗಳು ಕೂಡಿದಾಗ ಸಂಗಮ. ಅಲ್ಲಿ ಅಂದು ದೇವನ ಸ್ವರೂಪ ಇರ್ತದೆ. ಎಲ್ಲೇ ನದಿಗಳ ಸಂಗಮ ಕೂಡಿದ ಸ್ಥಾನದೊಳಗೆ ಅದಕ್ಕೇನಂತಾರ? ಒಂದು ಸಂಗಮ ಅಂತಾರೆ. ಸಮಾಗಮ ಆದಾಗ ಭಾಗದಲ್ಲಿ ಮಂಥಾ ತ್ರಿಪುರೆ, ಮಂಥಾ ಪುರುತ್ರ ಸದಿದ್ವಸದ ವಸಂತಂ ನೆಲೆಸಿರುವ ಅಂತ ಪರಮಾತ್ಮ ಓಂಕಾರ ಸ್ವರೂಪನಾದ ಶಿವಂ ಮಂಗಳಂ, ಶುಭಂ ಮಂಗಳ ಸ್ವರೂಪನಾದ, ಒಳಗೂ ಹೊರಗೂ ಸುಖವನ್ನ ಕೊಡುವ, ಮಂಗಳಮಯವಾಗಿರುವ ಅಂತ ಜ್ಯೋತಿರ್ಲಿಂಗ ಏಕಂ ಅದ್ವಿತೀಯನು ಆದ ಈಶಂ ಆ ಪರಮಾತ್ಮ ಇದೆ ನಾನು ಸ್ತುತಿಸ್ತೇನಂತ ತಿಳ್ಕೋಬೇಕು. ನಾವೆಲ್ಲರೂ ಕೂಡ ಅವನ ಸ್ಮರಣೆ ಮಾಡಲೇಬೇಕು. ಯಾಕೆ? ಎಲ್ಲ ಕೊಟ್ಟವನಲ್ಲ, ಈ ಸೃಷ್ಟಿಯನ್ನು ಅವನ ಅನ್ನ ಆಹಾರ ಏನೇನು ಬೆಳೆಯುವ ಶಕ್ತಿ ಸಾಮರ್ಥ್ಯ ಅವನಲ್ಲೇ ಇದ್ದಲ್ಲ. ಅವ ಇರಲಾರ್ದು ಏನಾದರೂ ನಡೆಯುತ್ತೇನಂದ್ರ ಯಾವುದು ನಡೆದಿಲ್ಲ. ಅದಕ್ಕ ಮಾಂಸಾ ತತ್ವದಲ್ಲಿ ನೆಲೆಸಿರುವ ಓಂಕಾರೇಶ್ವರನನ್ನ ನಾನು ಸ್ಮರಣೆ ಮಾಡ್ತೇನೆ. ಪೂರ್ವೋತ್ತರೆ ಪಾಲಿನ ಕಾಪಿತ್ತಾನೆ ಸದಾಶಿವಂ ತಂ ಗಿರಿಜಾ ಸಮೇತಂ ಸುರಾಸುರ ರಾಚಿತ ಪಾದ ಪದ್ಮಂ ಶ್ರೀ ವೈದ್ಯನಾಥಂ ಸತತಂ ನಮಃ. ಪೂರ್ವೋತ್ತರೆ ಅಂದ್ರ ಈಶಾನ್ಯ ದಿಕ್ಕಿನಲ್ಲಿರುವ, ಪಾರಲಿಕಾ ಪೀತಾನೆ ಪಾರಲಿಕಾ ಎಂಬ ಹೆಸರಿನ ಕ್ಷೇತ್ರದಲ್ಲಿ ಸುರಾಸುರ ರಾಚಿತ ಪಾದ ಪದ್ಮಂ, ಸುರಾಸುರರಿಂದ ಪೂಜಿಸಲ್ಪಟ್ಟ ಪಾದ ಕಮಲ ಉಳ್ಳ ಎಲ್ಲ ದೇವತೆಗಳು ರಾಕ್ಷಸರು ಕೂಡ ಏನ್ ಮಾಡ್ತಾರಂದ್ರೆ ಪರಮಾತ್ಮನ ಪಾದಗಳನ್ನು ಪೂಜೆ ಮಾಡ್ತಾರೆ. ಅಂತ ಸಾಮರ್ಥ್ಯವುಳ್ಳಂತ ಲಿಂಗ. ಗಿರಿಜಾ ಸಮೇತಂ, ಗಿರಿಜೆ ಪಾರ್ವತಿಯಿಂದ ಒಡಗೂಡಿದ ಆ ಪರಮೇಶ್ವರನನ್ನ ನಾವು ಸದಾ ಸ್ಮರಿಸಿ ಶ್ರೀ ವೈದ್ಯನಾಥಂ, ಶ್ರೀ ವೈದ್ಯನಾಥನೆಂಬ ತಂ ಸದಾಶಿವಂ ಆ ಸದಾಶಿವನನ್ನ ಸತತಂ ನಮಾಮಿ ಯಾವಾಗಲೂ ಕೂಡ ಅವನ ಪ್ರಾರ್ಥನೆ, ಅವನ ಭಜನೆ, ಅವನ ಸ್ತುತಿ, ಅವನನ್ನ ಕುರಿತು ನಾನು ತಪಸ್ಸು ಮಾಡ್ತೇನೆ ಅಂತ ನಾವು ನಿಶ್ಚಯ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತನ ಜ್ಞಾನ ಇಲ್ಲ, ಜಪತಪಾದಿಗಳಿಲ್ಲ, ಬರೇ ವಿಷಯ ಭೋಗಕ್ಕಾಗಿ ಸುಖದ ಸುಖಕ್ಕಾಗಿ ಈ ಜೀವನವನ್ನ ನಾವು ವ್ಯರ್ಥ ಮಾಡಿದ್ದಾದ್ರ ಆ ಭಗವಂತನ ಕೃಪೆ ನಮ್ಮ ಮೇಲೆ ಎಂದೆಂದು ಆಗುವುದು. ನಾವು ಮನೆಯಲ್ಲಿ ಅಡಿಗೆ ಮಾಡಿದ್ದನ್ನ ಪರಮಾತ್ಮನಿಗೆ ಅರ್ಪಿಸಿ ನಾವು ಉಂಡಾಗ ಅದು ಮಹಾಪ್ರಸಾದಕ. ಪರಮಾತ್ಮನಿಗೆ ಪೂಜಿಸಲಾರದ ಸ್ನಾನ ಸಂಧ್ಯಾದಿಗಳಿಲ್ಲ. ಮುಂಜಾನೆ ಹೇಳೋದು, ಬರೀ ಅಡಿಗೆ ಮಾಡೋದು, ತಿನ್ನೋದು, ಹೊಲಕ್ ಹೋಗೋದು, ಮನೆಗೆ ಹೋಗೋದು, ಅಲ್ಲೇ ಗುದ್ದಾಡೋದು ಅಂತ ಮಾಡಿದ್ವಿ ಅಂದ್ರ ನಮ್ಗೇನಾಗೋದಿಲ್ಲ,
ಆ ಭಗವಂತನ ಕೃಪೆ ಆಗುವುದಿಲ್ಲ. ನಾವೇನು ತಿಂತೇವಲ್ಲ, ಇದೆಲ್ಲವೂ ಭಗವಂತನಿಗೆ ಅರ್ಪಿಸಿ, ಅವನನ್ನ ಪೂಜಿಸಿ, ಅವನನ್ನ ಸ್ತುತಿಸಿ ಅದು ಹೊಂದಿದ್ದೇನಾಗತಿ ಮಹಾಪ್ರಸಾದ ಆಗತ್ತೆ. ಹಂಗ ತಿಂದಿವಿ ಅಂದ್ರ ಅದೇನಾಗುದಿಲ್ಲ, ನಿಜವಾದ ಪ್ರಸಾದ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಆಮರ್ತ ಸಂಜ್ಞೆ ನಗರೇ ಚ ರಮ್ಯೆ ಭೂಷಿತಾಂಗಂ ವಿವಿಧೈಶ್ಚ ಭೋಗೈಹಿ ಸದ್ಭುಕ್ತಿ ಮುಕ್ತಿ ಪ್ರದಮೀಶಮೇಕಂ ಶ್ರೀನಾಗನಾಥಂ ಶರಣಂ ಪ್ರಪದ್ಯೆ. ರಮ್ಯೆ ಸುಂದರವಾಗಿರುವ ರಮ್ಯೆ, ಅದು ಕಣ್ಣಿಗೆ ನೋಡಲಿಕ್ಕೆ ಎಷ್ಟು ಸುಂದರ ಅಂದ್ರ ಬಹಳ ಸುಂದರ. ಆಮರ್ತ ಸಂಜ್ಞೆ, ಆಮರ್ತ ಎಂಬ ಹೆಸರಿನ ನಗರದಲ್ಲಿ, ಆರಾತ್ರ ಎಂಬ ನಗರದಲ್ಲಿ ವಿವಿಧೈಹಿ ಚ ನಾನಾ ವಿಧವಾದ ಭೋಗೈಹಿ ಆಭರಣಗಳಿಂದ ವಿಭೂಷಿತಾಂಗಂ ಅಲಂಕರಿಸಲ್ಪಟ್ಟ ಬಂಗಾರದ ಬೆಳ್ಳೆಯ ಸಾಮಾನು ಆಭರಣಗಳಿಂದ ಹೂಗಳಿಂದ ಅಲಂಕೃತವಾದ ದೇವರನ್ನ ಮುಕ್ತಿ ಪ್ರದಂ ಸಜ್ಜನರಿಗೆ ಮುಕ್ತಿ ಪ್ರದನಾದ ಏಕಂ ಒಬ್ಬನಾದ. ಹಂಗದನ ಅನಂತ ಇಲ್ಲವೇ ಇಲ್ಲ. ಯಾವ ನಮ್ಮ ಆತ್ಮ ಸ್ವರೂಪ ಈಶ್ವರ ಬ್ರಹ್ಮ ಸ್ವರೂಪ ಎಲ್ಲರ ಹೃದಯದಲ್ಲಿ ಒಂದಾಗದನ್ನ ಒಬ್ಬನಾದ. ನಾವೇನ್ ತಿಳ್ಕೊಂಡೇವೆ, ಆ ದೇವ ಬೇರೆ ಈ ದೇವ ಬೇರೆ, ನನ್ನ ದೇವ್ರ ಹೆಚ್ಚು ನಿನ್ನ ದೇವ್ರ ಹೆಚ್ಚು, ಅವ ದೊಡ್ಡವ ಇವ ದೊಡ್ಡವ ಅಂತ ಕುಂತೇವಲ್ಲ. ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದು ಅಲ್ಲ, ಎಲ್ಲವೂ ಕೂಡ ಇರುವುದು ಒಂದೇ ದೇವನಪ್ಪ. ನಾಮ ಫಲವದವಲ್ಲ, ಅದಕ್ಕಾಗಿ ನಾವು ಯಾವ ಗಣೇಶ ದೊಡ್ಡವನದ ಒಂದಿಷ್ಟಂತಾನೆ, ಗಣ್ಮುಖನೇ ದೊಡ್ಡವಂತೊಬ್ಬ ಒಂದಿಷ್ಟಂತಾನ, ಹೇಗಿಲ್ಲ ನಮ್ಮ ಮಾರುತೇಶನ ದೊಡ್ಡವಂತೊಬ್ಬ ಅಂತಾನ, ಒಬ್ಬ ಬಸವೇಶನ ದೊಡ್ಡವಂತನ. ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದು ಅಲ್ಲ, ಎಲ್ಲವೂ ಇರುವುದು ಒಂದೇ ಏಕಂ. ಅದು ಎರಡಾಗಿ ತೋರ್ತದಂದಾಗ ಅಲ್ಲೇನಾಯ್ತು, ಅದ್ವೈತ ಭಾವ ಬಂದು. ದ್ವೈತ ಭಾವ ಎಲ್ಲಿವರೆಗೆ ನಾವು ಕಳ್ಕೊಳ್ಳುದಿಲ್ಲ, ಅಲ್ಲಿವರೆಗೆ ಒಂದಾಗುವುದಿಲ್ಲ. ಎಲ್ಲಿ ಎರಡು ಭೇದ ಬಂತಂದ್ರ, ಭೇದ ಬುದ್ಧಿ ನಮ್ಮಲ್ಲಿ ಬಂತಂದ್ರ ನಮಗೇನಿದೆಂದು ಶಾಂತಿ ಸಮಾಧಾನ ಇರುವುದಿಲ್ಲ. ಬ್ರಹ್ಮ ಸ್ವರೂಪ ಒಂದೇ, ದೇಹಗಳು ಕೂಡ ಏನಾಗ್ಯಾವ ನಾನಾ ತರ ಬೇರೆ ಬೇರೆ. ನಾವು ಮಾಡಿರುವ ಪಾಪ ಪುಣ್ಯ ಕರ್ಮದಿಂದ ಏನಾಗ್ಯಾವ ಬೇರೆ ಬೇರೆಯಾಗ್ಯಾವ. ಇರೋದು ಮಾತ್ರ ಏನಿದೆ, ಎಲ್ಲರ ಹೃದಯದಲ್ಲಿ ಇರತಕ್ಕಂಥದ್ದು ಜ್ಯೋತಿ ಸ್ವರೂಪವಾದ ಜ್ಯೋತಿರ್ಲಿಂಗ ಯಾವುದು, ಅದು ಏಕಂ ಒಂದೇ. ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದನ್ನ ಎಲ್ಲಿವರೆಗೆ ನಾವು ತಿಳಿದುಕೊಳ್ಳುವುದಿಲ್ಲಲ್ಲ, ಅಲ್ಲಿವರೆಗೆ ಒಂದಾಗುವ, ಸುಖ ಆಗುವ, ನಿತ್ಯ ಸುಖಿಯಾಗುವ ಭಾವ ಎಂದೆಂದುವುದಿಲ್ಲ. ಅದಕ್ಕೆ ಅವೇನದನ ಪ್ರಧಾನಾದ ಭುಕ್ತಿ ಮುಕ್ತಿ ಪ್ರಧಾನಾದ ಏಕಂ ಅದ್ವಿತೀಯ ಈಶಂ. ಈಶಾ ಸರ್ವೇಶ್ವರ, ಈಶ್ವರ. ಆ ಸ್ವರ ಏನಿದೆ ಆ ಪರಮಾತ್ಮ ಈಶ್ವರ. ನಾಗನಾಥಂ, ನಾಗನಾಥ ಶರಣಂ ಪ್ರಪದ್ಯೆ. ಅಂತ ನಾಗನಾಥ ಜ್ಯೋತಿರ್ಲಿಂಗಕ್ಕೂ ಕೂಡ ನಾವು ಸದಾ ಸ್ಮರಣೆ ಮಾಡ್ತಾ ಆಮರ್ತ ಕ್ಷೇತ್ರದಲ್ಲಿ ನೆಲೆಸಿ ಸಜ್ಜನರಿಗೆ ಭೋಗ ಮೋಕ್ಷಗಳನ್ನು ಕೊಡುವಂತ ಲಿಂಗ ಸ್ವರೂಪೇ ಆ ಜ್ಯೋತಿರ್ಲಿಂಗ. ಎಲ್ಲದನವ ಆರ್ಧಮ ಕ್ಷೇತ್ರದಲ್ಲಿ ಕರುಣಿಸುವ ನಾಗನಾಥೇಶ್ವರ ಅಂತ ಅವನ ಹೆಸರು ಪ್ರಸಿದ್ಧ ಆಗತ್ತೆ. ಕರೆಕ್ಟ್. ಲಿಂಗ ಬೇರೆ ಬೇರೆ ಬಂದ್ರು ಕೂಡ ಅದರಲ್ಲಿ ಇರತಕ್ಕಂತ ಸ್ವರೂಪ ಒಂದೇ.
ನಾವೇನಾದ್ರೂ ಕೂಡ ಬೇರೆ ಅಂತ ನಾವು ತಿಳ್ಕೊಂತೀವಿ ಅಂದ್ರೆ ಅದೆಂದೆಂದು ಬೇರೆ ಇಲ್ಲ. ಸಾನಂದ ಮಾನಂದ ವನೇ ವಸಂತ ಮಾನಂದ ಕಂದಂ ಹತ ಪಾಪ ವೃಂದ್ಯಂ ವಾರಣಾಸಿ ನಾಥ ಮನಾಥ ನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ. ಆನಂದವನೆ, ಆನಂದವನೆ ಅಂತಂದ್ರೆ ಆನಂದವನ ಕ್ಷೇತ್ರದಲ್ಲಿ ಸಾನಂದಂ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ, ಎಲ್ಲಿ ಶಾಂತಿ, ಎಲ್ಲಿ ಸಮಾಧಾನ, ಎಲ್ಲಿ ಆನಂದ ಇದೆಯಲ್ಲ, ವಸಂತಂ ವಾಸಿಸುತ್ತಿರುವವನು ಅವನು. ನಮ್ಮ ಮನೆಯಾಗ ದೇವನ ಭಾವಕ ನಾವು ಕಾಣಬೇಕಂದ್ರೆ ನಮ್ಮ ಮನೆಯೊಳಗೆ ಎಂದೆಂದು ಜಗಳ ಆಗಬಾರದು. ಕನಸು ಮನಸ್ಸಿನಲ್ಲಿ ಕೂಡ ಯಾವ ಹೊತ್ತಿನಲ್ಲಿ ಕೂಡ ಹೆಂಗಂತ ಯಾವ ಜಗಳ ಜೋಟಿಗಳು ಬರಬಾರ್ದು ನಮ್ಮ ಮನೆಯಲ್ಲಿ. ಈ ಮನ್ಯಾಗ ಜಗಳ ಹತ್ತಂದ್ರೆ ಸಮಾಧಾನ ಐತೇನೋ ಒಬ್ಬರಿಗೆ ಅದ ಯಾವ ಜಗಳ ಇಲ್ಲ, ಜೋಟಿ ಇಲ್ಲ, ಎಲ್ಲರೂ ಕೂಡ ದುಡಿಯವರು ಹೊಟ್ಟೆ ತುಂಬಾ ಉಂಡು ಕೊಟ್ಟು ಸಂತೋಷದಿಂದ ಇರುವವರಿಗೆ ಅಲ್ಲೇನಿದೆ ಅಂತಾರವರು ಆ ಮನೆ ಸ್ವರ್ಗದಂತೆ. ಎಲ್ಲರೂ ಸಂತೋಷದಿಂದ ಅದಕ್ಕ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ್ರಮ. ಹೇ ಮನುಷ್ಯನ ನಿನ್ನ ಜೀವನದೊಳಗ ನೀನೇನ್ ಮಾಡೋ, ಯಾರೊಡನೆ ಕೂಡ ವೈರತ್ವವನ್ನ ಕಟ್ಟಿಕೊಳ್ಳಲ್ಲ. ನೀನು ಜೀವನವನ್ನ ಮಾಡಿದ್ದಾದ್ರೆ ಇದು ಸ್ವರ್ಗದಲ್ಲಿ, ಆ ಸ್ವರ್ಗ ಲೋಕದೊಳಗ ಇದೇ ಮನೆ ಸ್ವರ್ಗದಂತೆ ನೀನು ಕಾಣುತ್ತಿ ಅಂತಾರ. ನಮ್ಮ ಮನೆ ಹೆಂಗಾಗಬೇಕು, ಸ್ವರ್ಗದಂತೆ ಆಗಬೇಕು. ಸಂತೋಷದಿಂದ ಕೂಡಿದಾಗ ಎಲ್ಲರೂ ಸಂತೋಷದಿಂದ ಓಡಾಡಿ ಕೆಲಸಗಳನ್ನ ಮಾಡಿ ಅವರ ಪ್ರೀತಿಯಿಂದ ನಾವು ಕಂಡಾಗ ಎಷ್ಟು ಸಂತೋಷ ಮನೆಯಲ್ಲಿ. ಮನ್ಯಾಗ ಅಣ್ಣನ ಮುಖ ಒಂದ್ ಕಡೆ, ತಮ್ಮನ ಮುಖ ಮತ್ತೊಂದ್ ಕಡೆ, ಅವನ್ ಹೆಂಡತಿ ಮುಖ ಒಂದ್ ಕಡೆ, ಇವನ್ ಹೆಂಡತಿ ಮುಖ ಒಂದ್ ಕಡೆ ಅಂದ್ರೆ ಎಲ್ಲಿದೆ ಆನಂದ? ಸುಖ ಐತೆ ಅಲ್ಲಿ. ಅದಕ್ಕೆ ನಮ್ಮ ಮನೆ ಹಂಗಿರಬೇಕು, ಸ್ವರ್ಗದಂತೆ ಇರಬೇಕಂತ. ಹಂಗ ಸ್ವರ್ಗದಂಗ ನಾವು ಆಗ್ಬೇಕಂತಂದ್ರ ಯಾರಿಗೂ ಮನಸ್ಸಿಗೆ ಹತ್ತುವಂತ ಮಾತುಗಳನ್ನ ಕನಸು ಮನಸ್ಸಿನಲ್ಲಿ ಕೂಡ ಯಾರಿಗೂ ಆಡಬಾರ್ದು. ಅದಕ್ಕಂದರ ನಿಂದಿಸಿ ನುಡಿಯದಿರಾರನೋ ಮನಸ್ಸಿಗೆ ಬಂದಂತೆ ನಡೆಯದಿರು ಈಗದಲ್ಲಿ. ಮನುಷ್ಯನ ನಿನ್ನ ಮನಸ್ಸಿಗೆ ಬಂದಂಗ ಯಾರಿಗಾರ ಏನಾರ ಮಾತಾಡಿದ ಅವರ ಮನಸ್ಸಿಗೆ ಪೆಟ್ಟು ಹತ್ತುವಂತ ಮಾತುಗಳನ್ನ ನೀನಾಡಿದ ಅಂತ ಮನಿ ಒಡಕತ್ತು ತಿಳಿಯದೆ ತಿಳಿದು ಕೂಡ ತಪ್ಪು ಮಾಡ್ಯಾರ. ನೀ ತಿಳುವಳಿಕೆಯಿಂದ ತಿದ್ದಿ ಬುದ್ಧಿ ಹೇಳಿ ಅವ್ರಕ್ಕಿನ ನೀ ಸಣ್ಣವಾಗಿ ಜೀವನ ಮಾಡೋದ್ ನಿನಗೆ ಹಿರೇತನ ಮಾಡೋ ಅಂತಾರೆ. ಇಲ್ಲ ನಾನು ಹಿರೇತನ ಮಾಡವ, ನಾನೇ ಮನ್ಯಾಗ ಎಲ್ಲ ನನ್ನಿಂದ ಆಗ್ತದಂತೇಳಿ ಏನಾರ ನೀ ಅಡ್ಡ ಚಿತ್ತ ಮಾಡಿದ್ರಂದ್ರ ಮಣಿ ಸುಲಭವಾಗಿ, ಆ ಮಣಿ ಸರಳವಾಗಿ ನಡೆಯುತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಹಿರಿಯನಾದವನು ಮನೆಯಲ್ಲಿ ಎಲ್ಲರಿಗೂ ಬಗ್ಗಿ ತಗ್ಗಿ ಜೀವನವನ್ನ ನಾವು ಮಾಡಿದೀವಿ ಅಂದ್ರ ನಮ್ಮ ಮನೆ ಸ್ವರ್ಗದಂತೆ. ನಾ ಹಿರಿಯತನ ಮಾಡ್ತಾನೆ, ನೀನು ಹಿರಿಯ ನಾನು ಹಿರಿಯ, ಯಾವ ಒಬ್ಬ ಹಿರಿಯತನ ಅನ್ನ ಬಂದು ಹಿರಿಯತನ ಮಾಡಿ ಹೋಗಿದ್ನಂತ ನಾನಾ ತರ ಆಡಲಾರದ ಮಾತುಗಳನ್ನಾಡಿ ಹಿರಿಯತನ ಮಾಡಿದಾಗ ಬಡವರು ಹೊರಗೆ ಹಾಕಿದಂತ ಹಿರಿಯನ್. ಹಂಗ ನಮ್ಮ ಜೀವನ ಆಗಬಾರದು. ನಮ್ಮ ಮನೆ ಹೆಂಗಿರಬೇಕು, ಸ್ವರ್ಗದಂತೆ. ಅದಕ್ಕ ನೆಲೆಯಾದ ಹತ ಪಾಪ ವೃಂದಂ, ಪಾಪ ರಾಶಿಯನ್ನು ನಾಶ ಮಾಡುವ ಅನಾಥನಾಥಂ ಅಂತ ಜ್ಯೋತಿರ್ಲಿಂಗವನ್ನ ನಾನು ಸದಾ ಭಜಿಸ್ತೇನೆ. ವಾರಣಾಸಿನಾಥಂ, ವಾರಣಾಸಿ ಅಂದ್ರೆ ಕಾಶಿ ಕ್ಷೇತ್ರದೊಳಗ
ಆ ಕಾಶಿ ಕ್ಷೇತ್ರಕ್ಕೆ ಒಡೆಯನಾಗಿರುವ ಅಂತ ಜ್ಯೋತಿರ್ಲಿಂಗನನ್ನ ಶ್ರೀ ವಿಶ್ವನಾಥನನ್ನ ನಾವು ಭಜಿಸಿ ಅವನನ್ನ ಕೂಡಬೇಕು. ಅದಕ್ಕಂತಿರ್ತಾರ ನಾವು ಸಾವಯವ ಕಾಲದೊಳಗ ಕಾಶಿ ಹೋಗಿ ದೇಹ ಬಿಟ್ರು ಮುಕ್ತಿ ಆಕತ್ತಂತಾರ. ಇದ ಮುಕ್ತಿ ಆಗ್ಬೇಕಂತ ನಮ್ಮೂರು ಕಿಲ್ಲ ಹೊಸಕೋಟೆ ಇದೆಲ್ಲ ಇದ ಮೋಕ್ಷದ, ಇದೇ ಕಾಶಿ, ಇದೇ ವಾರಣಾಸಿ, ಇದೇ ಶ್ರೀಶೈಲ, ಎಲ್ಲವೂ ಇದೇ ಆಗಬೇಕು. ಯಾವುದೋ ಎಲ್ಲ ಹೊಸಕೋಟೆ ಇದೇ ಕಾಶಿ ಕ್ಷೇತ್ರ ವಿಶ್ವನಾಥ ಆಗಬೇಕು ಅಂತ ನಾವು ಜೀವನವನ್ನ ಮಾಡಿ ಆನಂದವನ ಕ್ಷೇತ್ರದಲ್ಲಿ ವಾಸಿಸಿರತಕ್ಕಂಥ ವಾರಣಾಸಿ ಕ್ಷೇತ್ರದ ಒಡೆಯನಾದ ವಿಶ್ವನಾಥನಿಗೆ ಕೂಡ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ನಾವು ತಿಳ್ಕೊಂಡು ಯೋ ಡಾಕಿನಿ ಶಾಕಿನಿ ಕಾಶ ಮಾಜೆ ನಿಶೇಷ ವಿಮಾನ ಪಿಶಾಚಿ ಶನಶ್ಚ ತದೈವ ಭೀಮಾದಿ ಪದ ಪ್ರಸಿದ್ಧಂ ತಂ ಶಂಕರಂ ಭಕ್ತಹಿತಂ ನಮಾಮಿ. ಯಾವನು ಡಾಕಿನಿ ಶಾಕಿನಿ ಕಾ ಸಮಾಜೆ ಡಾಕಿನೀಶಿಯರ ಗುಂಪಿನಲ್ಲಿ ವಿಶಿತಾಶ್ಚನಶ್ಚ ಅಂದ್ರ ರಾಕ್ಷಸರಿಂದಲೂ ಕೂಡ ನಿಷೇವ್ಯಮಾನ ಸೇವಿಸಲ್ಪಟ್ಟಿರುವನು. ಆ ರಾಕ್ಷಸರು ಕೂಡ ಅವನನ್ನ ಕುರಿತು ತಪಸ್ಸು ಮಾಡ್ತಾರೆ. ಯಾಕ ನಾವು ಎಲ್ಲರಿಗೂ ದುಃಖವನ್ನ ಪಡಬೇಕು, ನಾವು ಸುಖವಾಗಿರಬೇಕು ಅಂತ ಕೂಡ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ ಒಂಟಿಗಾಲಿನಲ್ಲಿ ನಿಂತು ತಪಸ್ಸು ಮಾಡ್ತಾರಂತ ಅವರು. ಯಾರೋ ರಾಕ್ಷಸರು. ಯಾಕೆ ಮಾಡ್ತಾರ ಅವರು? ನಮ್ಮಲ್ಲಿ ಅಹಂಕಾರ ದುರಹಂಕಾರ ಬಂದಿರ್ತಾವಲ್ಲ, ಅವರು ಕೂಡ ಆಗ್ಯಾರಂದಾಗ ಅಹಂಕಾರ ದುರಹಂಕಾರದಿಂದ ಬಂದು ನಾನಾ ತರವಾಗಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾರಲ್ಲ, ಇಂಥ ರಾಕ್ಷಸರು. ಭಕ್ತಹಿತಂ ಭಕ್ತರಿಗೆ ಹಿತಕಾರಿಯಾದ ಭೀಮಾದಿ ಪದ ಪ್ರಸಿದ್ಧಂ ಭೀಮಾ ಶಂಕರ ಲಿಂಗವು ಕೂಡ ಏನ್ ಮಾಡ್ಯಾರ? ತಾನೇ ಸ್ಥಾಪಿತ ಆಗಿರುವ ಅಂತ ಜ್ಯೋತಿರ್ಲಿಂಗಕ್ಕೂ ಕೂಡ ನಾನು ನಮಸ್ಕಾರವನ್ನ ಮಾಡ್ತೇನಂತ ನಾವು ನಮ್ಮ ಮನಸ್ಸಿನೊಳಗ ಇಟ್ಕೋಬೇಕಂತ. ಶ್ರೀತಾಮ್ರ ಪರ್ಣಿ ಜಲರಾಶಿ ಯೋಗೆ ನಿಬದ್ಧ ಸೇತುಂ ನಿಶಿಬಿಲ್ವ ಪತ್ರೈಹಿ ಶ್ರೀರಾಮಚಂದ್ರೇಣ ಸಮರ್ಚಿತಂ ತಂ ರಾಮೇಶ್ವರಾಖ್ಯಂ ಸತತಂ ನಮಾಮಿ. ಶ್ರೀತಾಮ್ರಪರ್ಣಿ ಜಲರಾಶ ಯೋಗೆ ಅಂದ್ರ ಶ್ರೀತಾಮ್ರಪರ್ಣಿ ನದಿ ಆ ಸಮುದ್ರದ ಸಂಗಮ ಕ್ಷೇತ್ರದಲ್ಲಿ, ಎಲ್ಲವೂ ಕೂಡ ಸಮುದ್ರದಲ್ಲಿ. ರಾಮೇಶ್ವರ ಆಗ್ಬೇಕಾದ್ರೆ ಲಂಕಾಪಟ್ಟಣ ಕೂಡ ಅಲ್ಲಿ. ಆ ರಾಮನನ್ನ ಕೊಲ್ಲಬೇಕು, ಹಿಡಿಯಬೇಕು. ಸೀತಾ ಮಾತೆಯನ್ನ ಕದ್ದುಕೊಂಡು ಹೋದಂತ ರಾವಣನಿಗೆ ಏನಾಗಬೇಕಾದ್ರು ಸೇತುವೆಯನ್ನ ಕಟ್ಟಬೇಕಾದ. ಲಕ್ಷ್ಮಣ ಹೇಳಿದ, ಹೇ ಜಗನ್ಮಾತೆ, ನಾನು ರೇಖೆಯನ್ನ ಹಾಕಲಿಲ್ಲ, ಈ ರೇಖೆಯನ್ನ ನೀನು ದಾಟಬೇಡ ಅಂತೇಳಿ ಸೀತಾ ಮಾತೆಗೆ ಹೇಳಿದ್ದ. ಯಾರ? ಲಕ್ಷ್ಮಣ. ಮಾತನಾಡಲಾರದ ಮಾತುಗಳನ್ನ ಹೇಳಿ, ಈಕೆ ಸೀತಾ ಮಾತೆ, ನನಗೆ ಬಂಗಾರದ ಜಿಂಕೆ ಬೇಕು. ಮಾರೀಚ ಏನ್ ಮಾಡಿದ? ಮೋಸ ಮಾಡಿ ಸೀತಾ ಮಾತೆಗೆ ಇಲ್ಲ, ಬಂಗಾರದ ಜಿಂಕೆ ನನಗೆ ಬೇಕು. ಏನಂತಾಳ? ಶ್ರೀರಾಮಚಂದ್ರ ಹೇಳ್ತಾನ, ನೋಡೋ ಅದು ನಿಜವಾದ ಜಿಂಕೆ ಅಲ್ಲ, ಬಂಗಾರದ ಜಿಂಕೆ ಎಲ್ಲದು ಮಾಯ ಮೋಸ ಇದೆ, ನೀನು ಅದಕ್ಕೆ ಮರುಳಾಗಬೇಡ ಹೇ ದೇವಿ ಎಂದ ಶ್ರೀರಾಮಚಂದ್ರ. ಆದರೂ ಕೂಡ ಏನಂತಳಕ್ಕೆ ಸೀತಾಮಾತೆ, ನನಗೆ ಬಂಗಾರದ ಜಿಂಕೆ ಬೇಕು ಅಂತಾಳ. ಬೇಕೆಂಬ ಬಯಕೆಯಿಂದ ರಾವಣ
ಏನ್ ಮಾಡಿದ? ಅಶೋಕವನದಲ್ಲಿ ನಾನಾ ತರವಾಗಿ ಹಿಂಸೆಯನ್ನ ಕೊಟ್ಟಲ್ಲ. ಅಂತವ್ರ ಗತಿ ಹಂಗಾಗೈತ. ನಮ್ ಗತಿ ಸಾಕ್ಷಾತ್ ದೇವಿ ಸ್ವರೂಪಿ ಪಾರ್ವತಿ ಸ್ವರೂಪಿಯಾಗಿರಬ ಅಂತವರ ಗತಿ ಹಂಗಾಗೈತಂದ್ರ ನಮ್ಮ ನಿಮ್ಮೆಲ್ಲರ ಗತಿ ಹೇಗೆ? ಅದಕ್ಕ ನಾವ್ ಏನ್ ಮಾಡ್ಬೇಕು? ಎಲ್ಲ ಆಸೆಗಳನ್ನ ಆಕಾಂಕ್ಷೆಗಳನ್ನ ಬಿಟ್ಟು ಅವ ಸೀತಾ ಮಾತೆಯನ್ನ ಏನಾದ ಸನ್ಯಾಸಿ ವೇಷದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ ಅಂದ. ಯಾರೋ? ರಾವಣ. 6 ಕೋಟಿ ಆಯುಷ್ಯವಿದ್ದಂತ ರಾವಣ ಬೇರೆಯದಕ್ಕಾಗಿ ಆಸೆಗಾಗಿ ಅರಕೋಟಿಯಾಗಿ ಅವನ ಲಂಕಾ ಪತ್ನಿ ಹೆಂಗಿರ್ತದ ಬಂಗಾರದ ಚಿಟ್ಟಂಗಿಯಿಂದ ಕಟ್ಟಿದ್ದಂತವ ರಾವಣ. ನಾವ್ ಬರೇ ಪೂಜೆ ಮಾಡಕ್ ಅಷ್ಟೇ ಅಲ್ಲ, ದೇವರ ಮೂರ್ತಿಗಳು ಕೂಡ ಗಣಪತಿ ಮಾಡೋದು ಕೂಡ ನಾವು ಅಷ್ಟು ಶ್ರೀಮಂತರಿಲ್ಲ. ಕಲಿಕಂಬವು ಕೂಡ ಬಂಗಾರದ್ದು ಅಂತ ಅವನು ಅರಮನೆ. ಯಾರೋ? ರಾವಣ. ದೇವಾನು ದೇವತೆಗಳು ಕಸ ಹುಡುತಿದ್ರ. ಬ್ರಹ್ಮ ಜ್ಯೋತಿಷ್ಯ ಹೇಳಿದ್ದಂತ. ಯಾರ ಮನ್ಯಾಗ? ರಾವಣನ ಮನೆಯವ ಅರಮನೆಯವ. ಹಂಗೇನಾರ ಐತೆಲ್ಲ ಒಬ್ಬರಿಗೆ? ಅಂತವರು ಕೂಡ ಏನಾದ ಹತನಾಗಿ ತನ್ನ ಜೀವನವನ್ನ ವ್ಯರ್ಥವಾಗಿ ಕಳೆದುಕೊಂಡ. ಅವಾಗ ಮಾರಿಸದಂತಾನ, ಏ ಇಲ್ಲ, ನೀ ಹೋಗದಿದ್ರ, ನೀ ಮೋಸ ಮಾಡದಿದ್ರ ನಾನು ನಿನ್ನ ಕೊಲ್ತೇನೆಂದಾಗ ಮಾರಿಸಂತಾನ, ಇಂಥ ಪಾಪಿಷ್ಟನ ಕೈ ಒಳಗ ಸಿಕ್ಕು ಸಾಯೋಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ನಾ ತುತ್ತಾಗಿ ಮರಣವನ್ನು ನಾ ಬಿಟ್ಟಿದ್ದಾದರೆ ನನಗೆ ಸುಖ ಮೋಕ್ಷ ಆಗದಂತೆ ಮಾಡಿದ. ತನ್ನ ಕರ್ತವ್ಯವನ್ನ ಮಾಡಿದ ಮಾರಿಸ. ಯಾಕಾಗಿ ದುಷ್ಟನ ಕೈ ಸೇರಿದ್ರೆ ಮತ್ತ ನರಕಕ್ಕ ನಾ ಹೋಗ್ಬೇಕಲ್ಲ. ಏನಾದರೂ ಮಾಡಿ ಅವನ ಕೈಯಾಗ ನಾ ಸತ್ತರೂ ಚಿಂತೆ ಇಲ್ಲ ಅಂತ ಏನ್ ಮಾಡಿದ? ತಾನು ಜಿಂಕೆಯಾಗಿ ಓಡಿದ. ಅದನ್ನ ವಹಿಸಿ ಸೀತಾ ಮಾತೆ ಅನುಭವಿಸಲಾರದ ದುಃಖವನ್ನು ಅನುಭವಿಸಿ ಶ್ರೀರಾಮ ಜಯರಾಮ ಅನ್ನುವ ಮಾರುತೇಶ ಅವಾಗ ದುಃಖ ಆತಂತ ಅವನಿಗೆ ಕೂಡ. ನನಗೆ ಶ್ರೀರಾಮಚಂದ್ರನಿಗೆ ನೋಡೋ ಸೀತಾ ಮಾತೆಯನ್ನ, ಆ ದೇವಿಯನ್ನ ನೀ ಹುಡುಕುವಂತ ಎಲ್ಲರಿಗೂ ಹೇಳಿದಾಗ ಸಪ್ತ ಸಮುದ್ರಗಳನ್ನ ದಾಟಿ ಹೋಗ್ಬೇಕನ್ನ ಲಂಕಾಪಟ್ಟಿ ಸೇತುವೆ ಕಟ್ಟಬೇಕು. ಸೇತುವೆಯನ್ನ ಕಟ್ಟಾದಾಗ ಆಚೆ ಕಡೆ ಹೋಗಬೇಕಾದಾಗ ಮಾರುತೇಶನಿಗೆ ಹೇಳಿದಾಗ ಏನ್ ಮಾಡಿದ? ಲಂಕಾ ಪಟ್ಟಣಕ್ಕೆ ಹಾರಿದ ಮಾರುತೇಶ. ಸೀತಾ ಮಾತೆಗೆ ಹೇಳ್ತಾನ, ಯವ ಹೇ ಜಗನ್ಮಾತೆ ದೇವಿ, ನಿನ್ನ ಸೇವಕ ನಾನು ಶ್ರೀರಾಮಚಂದ್ರನ ಸೇವಕ, ಆ ಶ್ರೀರಾಮನ ದೂತ ನಾನು. ಅವಾಗ ರಾಮ ನಾಮವನ್ನ ಜಪಿಸ್ತಾ ಶೋಕದಿಂದ ಸೀತಾ ಮಾತೆ ಅಶೋಕವನದಲ್ಲಿ ಕುಂತಾಳ. ಅವಾಗ ಅಲ್ಲಪ್ಪ, ನೀ ರಾಮನ ದೂತ ಅನ್ನುವ ನನಗೆ ಏನು ಗ್ಯಾರಂಟಿ? ಶ್ರೀರಾಮಚಂದ್ರ ತನ್ನ ಬೆರಳಲ್ಲಿ ಇರತಕ್ಕಂಥ ಬಂಗಾರದ ಉಂಟವನ್ನ ಮಾರುತೇಶನ ಕೈಯೊಳಗೆ ಕೊಟ್ಟು ಕಳಿಸಿದ. ಅದನ್ನ ನೋಡಿ ಕಣ್ಣಿಗೆ ಹಚ್ಚಿಕೊಂಡು ಇವ ಶ್ರೀರಾಮಚಂದ್ರನ ದೂತ ಅಂತ ತಿಳ್ಕೊಂಡು, ನೋಡಪ್ಪ ಎಲ್ಲರೂ ಕೂಡ ಸುತ್ತಮುತ್ತ ಏನದಾರ, ಎಲ್ಲರೂ ರಾಕ್ಷಸರದರ ಅಂತ. ಯಾಕ? ಇವನಲ್ಲಿ ಅನಿಮಾದಿ ಸಿದ್ಧಿಗಳಿತ್ತು ಮಾರುತೇಶನಲ್ಲಿ. ಚಿಕ್ಕದವನು ಹಾಕಿದ್ದ, ದೊಡ್ಡದಾಗನು ಹಾಕಿದ್ದ. ಅಶೋಕ ವನದಲ್ಲಿರತಕ್ಕಂಥ ಎಲ್ಲ ಹಣ್ಣು ಹಂಪಲ ಗಿಡಗಳನ್ನ ನಾಶ ಮಾಡಿ, ಅಶೋಕ ವನಗಳನ್ನ ಹಾಳ ಮಾಡಿ, ತನ್ನ ಬಾಲದಿಂದ ಗಿಡಗಳನ್ನ ಕಿತ್ತಿ ಎಸ್ನಂತ. ನನ್ನ ಜಗನ್ಮಾತೆ ಶ್ರೀರಾಮಚಂದ್ರನ ದೇವಿಯನ್ನ ಇಲ್ಲಿ ತಂದು ಈ ರಾಕ್ಷಸ ಇಷ್ಟು ಹಿಂಸೆ ಕೊಟ್ಟಾನಂದಾಗ ಇವನ ದೇಶದಲ್ಲಿ ಇರತಕ್ಕಂತ ಎಲ್ಲ ಇದನ್ನ ನಾಶ ಮಾಡಬೇಕು ಅಂತ ಮಾಡಿದ. ಕಿತ್ತು ಎಸರು
ಅವಾಗ ಇದು ಕೋತಿ ಇಷ್ಟೆಲ್ಲ ಕಾಡಕತ್ತೈತಂದಾಗ ಅಂತಾನ ಕೋತಿ ಅಷ್ಟು ಸರಳ ಇಲ್ಲೋ ಅಂತಂದ್ರು. ಆದಿಲ್ಲ ಇದಕ್ಕ ಬೆಂಕಿ ಹೆಚ್ಚಿ ಬಾಲಕ್ಕೆ ಅರಿವಿ ಸುತ್ತಿ ಬೆಂಕಿ ಹೆಚ್ಚಿ ಬಿಡೋಣ ಅಂತಂದಂತ ರಾವಣ. ಅವಾಗ ಏನ್ ಮಾಡಿದ, ಬಾಲ ಯಾಕ ಬೆಳವ ಸಣ್ಣ ಆಗುವ ಅಷ್ಟಮ ಸಿದ್ಧಿಗಳಿದ್ವಲ್ಲ, ರಾವಣನ ಸಿಂಹಾಸನಕ್ಕಿಂತಲೂ ಕೂಡ ತನ್ನ ಬಾಲವನ್ನ ಸುತ್ತಿ ಸುತ್ತಿ ಅವನಕ್ಕಿಂತ ಮೇಲೆ ಕುಂತ. ಯಾರು? ಮಾರುತಿ ಹನುಮಂತ. ಸಿಟ್ಟು ಬಂತಂತವ ಯಾರಿಗೆ? ರಾವಣನಿಗೆ. ಹೇಗಿಲ್ಲ ಇದಕ್ಕೆ ಈ ಕೋತಿಗೆ ಲಂಕಾ ಪಟ್ಟಣದಲ್ಲಿರತಕ್ಕಂಥ ಬಟ್ಟೆಗಳನ್ನ ಬಾಲಕ್ಕೆ ಸುತ್ತಿ ತುಂಗ ಬೆಂಕಿ ಹಚ್ಚಿದೆ ಅಂತ ಯಾರಿಗೆ? ಮಾರುತೇಶನಿಗೆ. ಆಯದಂತೆ ಹಚ್ಚಿದಾಗ ಬಂಗಾರದಿಂದ ಕೂಡಿದ ಲಂಕಾ ಪಟ್ಟಣ ಮನೆ ಮನೆಗೆ ಜಿಗಿದಾಡಿ ಎಲ್ಲ ಮನೆಗಳಿಗೆ ಬೆಂಕಿ ಹಚ್ಚಿದ ಮಾರುತೇಶ. ಯಾವುದಕ್ಕಾಗಿ? ಒಂದು ವಿಷಯಕ್ಕಾಗಿ. ಬೇರೆ ವಸ್ತು ನನಗ ಬೇಕು, ಬೇರೆ ಸಿರಿ ನನಗ ಬೇಕು ಅಂತ ವಸ್ತುವಿಗಾಗಿ ದೇವಾನು ದೇವತೆಗಳು ದಾಸರಾಗಿ ಸೇವೆ ಮಾಡುವಂತ ರಾವಣ ಅಂತವನ ಗತಿಯ ಹಂಗಾಗಿ. ಅದಕ್ಕೆ ಸೇತುವೆಯನ್ನ ಕಟ್ಟಿ ಮತ್ತೆ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿ ತಾವೇನ್ ಮಾಡಿದ್ರು, ತಾವು ಜನ್ಮ ಭೂಮಿಗೆ ಬಂದು ನಿಜವಾದ ಜೀವನವನ್ನು ಮಾಡಿದರು. ಅದಕ್ಕ ಹಂತ ಲಿಂಗ ಏನದು? ಶ್ರೀ ತಾಮ್ರಪರ್ಣಿ ರಾಶೋ ತಾಮ್ರಪರ್ಣಿ ಇಂತ ವ್ಯವಸ್ಥೆಯನ್ನ ಮಾಡಿದ ಭೀಮಾಶಂಕರ ಇತ್ತು. ಅದಕ್ಕ ಸಿಂಹಾದ್ರಿ ತಟೆ ರಮಂತಂ ಗೋದಾವರಿ ಈ ಪವಿತ್ರ ದೇಶೆ ಯದ್ದರ್ಶನಾತ್ ಪಾಪ ಜಾತನಾಶಃ ಪ್ರಜಾಯತೆ ತ್ರಯಂಬಕೇಶ್ವರ ಮೀಡೆ. ಗೋದಾವರಿ ತೀರ ಪವಿತ್ರವಾದ ಪ್ರದೇಶ. ಸಿಂಹಾದ್ರಿ ಪಾರ್ಶ್ವೇ ಅಪಿ ಸಿಂಹಾದ್ರಿ ಪರ್ವತ ಪಾರ್ಶ್ವವು ಕೂಡ ಆಗಿರುವ ತಟ ಪ್ರದೇಶದಲ್ಲಿ ರಮಂತಂ ವ್ಯವಹರಿಸುತ್ತಿರುವವನಾದ ಮತ್ತ ಯದ್ದರ್ಶನ ಯಾವ ದೇವನ ದರ್ಶನದಿಂದ ಪಾದಕ ಜಾತನಾಶ ಪಾಪ ಸಮೂಹದ ನಾಶ ಪ್ರಜಾಯತೆ ಉಂಟಾಗ್ತದಲ್ಲ. ನಾವು ಮಾಡಿರುವ ಪಾಪ ಹಂತ ದರ್ಶನವನ್ನ ಮಾಡಿದಾಗ ನಮ್ಮ ಪಾಪಗಳು ಕೂಡ ಎಲ್ಲವೂ ನಾಶ ಆಗ್ತವಲ್ಲ. ತ್ರಯಂಬಕಮೀಶಂ ತ್ರಂಬಕೇಶ್ವರನನ್ನ ಈಡೆ ನಾನು ಸ್ಮರಣ ಮಾಡಿ ಅವನನ್ನ ಸ್ತುತಿಸ್ತೇನಂತ ನಾವು ತಿಳ್ಕೋಬೇಕು. ಹಿಮಾದ್ರಿ ಪಾರ್ಶ್ವೇ ಗಪಿತಟೇ ರಮಂತಂ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈಹಿ ಸುರಾಸುರೈರ್ ಯಕ್ಷಮ ಹೊರಗಾದೈಹಿ ಕೇದಾರ ಸಂಜ್ಞಂ ಶಿವಮೀಶಮೀದೆ. ಹಿಮಾದ್ರಿ ಪಾರ್ಶ್ವೇಪಿ ಹಿಮಾದ್ರಿ ಹಿಮಾಲಯ ಪರ್ವತ ಬಹಳ ಎತ್ತರವಾದಂತಹ ಪರ್ವತ ಯಾವುದೋ ಹಿಮಾದ್ರಿ ಪರ್ವತ. ಆ ಪಾರ್ಶ್ವದಲ್ಲಿ ತಟೆ ಪ್ರದೇಶದೊಳಗ ರಮಂತಂ ವ್ಯವಹರಿಸುತ್ತಿರುವ ಏನದನಲ್ಲಿ ಮುನೀಂದ್ರೈಹಿ ಮುನಿಶ್ರೇಷ್ಠರಿಂದಲೂ ಕೂಡ ಸುರಾಸುರೈಹಿ ದೇವದಾನವರಿಂದಲೂ ಕೂಡ ಯಕ್ಷ ಮಹೋದ ಗಾದ್ಯೈಹಿ ಯಕ್ಷರು ಮಹಾಸರ್ಪಗಳು ಮುಂತಾದವರಿಂದಲೂ ಕೂಡ ಸತತಂ ನಿತ್ಯವು ಸರ್ವದಾ ಸಂಪೂಜ್ಯವಾನಂ ಪೂಜಿಸಲ್ಪಡುತ್ತಿರುವವನು ಶಿವಂ ಮಂಗಳಕರನಾದ ಕೇದಾರ ಸಂಜ್ಞಂ ಈಶಂ. ಕೇದಾರೇಶ್ವರನು ಕೂಡ ಎಲ್ಲದರಮ ಹಿಮಾಲಯ ಪರ್ವತದೊಳಗದನು. ನಾವ್ ಎಷ್ಟು ಮಂದಿಗೆ ಹೋಗಿ ಎಷ್ಟು ಮಂದಿ ಇಲ್ಲೋ 12 ಜ್ಯೋತಿರ್ಲಿಂಗವನ್ನ ನಮ್ಮ ದರ್ಶನ ಆಗೈತೋ ಗೊತ್ತಾಗಿಲ್ಲೋ. ಯಾಕಂದ್ರೆ ಇಲ್ಲೇ ಎಲ್ಲಾ ದೇವತೆಗಳದವಲ್ಲ, ಇಲ್ಲೇ ಎಲ್ಲಾ ಲಿಂಗಗಳನ್ನ ನಾವು ಕಂಡಂಗಾಗೈತಿ. ಎಲ್ಲೇ ಇಲ್ಲ ಹೊಸಕೋಟೆ ಒಳಗ ಏನಾಪರಿ ಮೇ ಶಿವಾಲಯಸ್ಮಿನ್ ಸಮುಲ್ಲಸಂತಂ ತ್ರಿಜಗದ್ವರಣ್ಯಂ ವಂದೇ ಮಹೋದಾತ ಸ್ವಭಾವಂ ಸದಾಶಿವಂ ತಂ
ಧಿಷಣೇಶ್ವರಾಖ್ಯಂ ಅಸ್ಮಿನ್ ಈ ಏಲಾಪುರಿಮ್ಯ ಶಿವಾಲಯ, ಏಲಾಪುರದ ಸುಂದರವಾದ ಶಿವಾಲಯದಲ್ಲಿ, ಏಲಾಪುರ ಅಂತ ಒಂದು ಗ್ರಾಮ, ಅಲ್ಲಿ ಕೂಡ ಸಮಲ್ಲ ಸಂತಂ ಶೋಭಿಸುತ್ತಿರುವ ಶ್ರೀ ಜಗದ್ವರಣ್ಯ, ಮೂರು ಲೋಕಗಳಲ್ಲಿ ಕೂಡ ಸರ್ವಶ್ರೇಷ್ಠನಾದ ಮಹೋದಾರ ಸ್ವಭಾವಂ, ಅತ್ಯಂತ ಉದಾರ ಸ್ವಭಾವವುಳ್ಳವನಾದ ಧಿಷಣೇಶ್ವರಾಖ್ಯಂ, ಧಿಷಣೇಶ್ವನೆಂಬ ತಂ ಸದಾಶಿವಂ ಒಂದೇ, ನಾನು ಆ ಶಿವನನ್ನ ನಮಸ್ಕಾರ ಮಾಡ್ತೇನಂತ ತಿಳ್ಕೋಬೇಕು. ಏಲಾಪುರ ಸುಂದರ ಶಿವಾಲಯದಲ್ಲಿ ಶೋಭಿಸುತ್ತಿರುವ ಧೀಶನೇಶ್ವರನನ್ನ ನಾನು ವಂದಿಸುತ್ತೇನೆ. ಏತಾನಿ ಲಿಂಗಾನಿ ಸದೈವ ಮತ್ಯಾಹ ಪ್ರಾತಃ ಪಠಂತೋ ಮಲಮಾನಸಾಶ್ಚ ತೇ ಪುತ್ರ ಪೌತ್ರೈ ಧನೈರುದಾರೈಃ ಸತ್ಕೀರ್ತಿ ಭಾಜ ಸುಖಿನೋ ಭವಂತಿ. ಮತ್ಯಾಹ ಯಾವ ಮನುಷ್ಯರು, ನಾವೆಲ್ಲರೂ ಈ ಮನುಷ್ಯ ಜನ್ಮವನ್ನ ತೊಟ್ಟುಕೊಂಡು ಬಂದೆವಲ್ಲ, ನರರೂಪವನ್ನ ಧಾರಣ ಮಾಡಿಕೊಂಡು ಬಂದೆವಲ್ಲ, ಸದೈವ ಸದಾ ಏವ ಯಾವಾಗಲೂ ಕೂಡ ಪ್ರಾತಃ ಕಾಲದಲ್ಲಿ, ಪ್ರಾತಃ ಎದ್ದು ತಕ್ಷಣವೇ ನೆನೆಯುವುದು ಅನುದಿನ ಹೃದಯ ಕಾಮದೆಚ್ಚರಿಕೆಯಳು ಗುರುಮೂರ್ತಿ ಉಮೇಶ ನಂಗ್ರಿಯನು ನಿನ್ನನು ಭಗ ಸುವಿಚಾರ ಮನುಜ ನಿನಗಿರುವುದು ಮುಕ್ತಿ. ಎದ್ದು ತಕ್ಷಣವೇ ನಾವೇನ್ ಮಾಡ್ಬೇಕು? ಆ ಸದ್ಗುರುಗಳನ್ನ ನಮಸ್ಕಾರ ಮಾಡಿ ಆ ಪರಮಾತ್ಮನನ್ನ ನಮಸ್ಕಾರ ಮಾಡಬೇಕು. ನಮ್ಮ ಮನೆಯಲ್ಲಿ ತಾಯಂದರೆ ಏನ್ ಮಾಡ್ಬೇಕು? ತನ್ನ ಪತಿ ದೇವನಿಗೆ ನಮಸ್ಕಾರ ಮಾಡ್ಬೇಕು, ಅತ್ತೆ ಮಾವನಿಗೆ ನಮಸ್ಕಾರ ಮಾಡ್ಬೇಕು. ತನಗಿಂತ ಹಿರಿಯರು ಯಾರದರಲ್ಲ ಮನೆಯೊಳಗ ಅವರೆಲ್ಲರಿಗೂ ನಮಸ್ಕಾರ ಮಾಡ್ಬೇಕು. ಯಾಕ? ನಮ್ಮ ಮನಸ್ಸು ಭಾವ ಶುದ್ಧವಾಗಬೇಕಾದ್ರ ದಂಡವತ್ತು ದೀರ್ಘದಂಡ ನಮಸ್ಕಾರಗಳನ್ನ ಮಾಡಿ ಗುರುಗಳಿಗೆ, ಯಪ್ಪ ಎಲ್ಲವೂ ನಿನಗರ್ಪಣ, ಹಂಗ ಭಗವಂತನಿಗೆ ನಾವೇನ್ ಮಾಡಬೇಕು? ಅರ್ಪಿಸಬೇಕಂತ. ಮನೆಯಲ್ಲಿ ಯಾರು ನಮಗೆ ಹಿರಿಯರಲ್ಲ ನಮಸ್ಕಾರ ಮಾಡೋದು, ಅದೊಂದು ಸಂಸ್ಕಾರ ಹಾಕ್ಬೇಕಂತ. ಯಾರೊಬ್ಬೊಬ್ರು ಅಂತಿರ್ತಾರ, ನೋಡು ಮಾಮ ಬಂದಾನ, ಅವನ ಮುಖ ಹೆಂಗೈತ್ ನೋಡು ಅಂಗಸ್ ಅಂತಾರ. ಅಂತದ್ದನ್ನ ನಮ್ಮ ಮಕ್ಕಳಿಗೆ ನಿಜಂದು ನಾವು ಕಲಿಸ್ಬೇಕು. ಒಳ್ಳೆ ಸಂಸ್ಕಾರ ಪಡ್ಬೇಕು, ಅವನಿಗೆ ನೀತಿ ಧರ್ಮವನ್ನ ಹೇಳ್ಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡಕ್ ಹಚ್ಬೇಕು. ಭಗವಂತನನ್ನ ಪೂಜೆ ಮಾಡಾಕ, ಪೂಜೆ ಮಾಡಂದ್ರೆ ಪೂಜೆ ಮಾಡುದಿಲ್ಲ, ಇನ್ನ ಹೊಲ್ದಾಗ ಹೋಗಿ ನಟ್ ಕಡೆ ಬರ್ತೀನಿ, ಪೂಜೆ ಮಾಡುದಿಲ್ಲ ಅನ್ನೋರು. ಹೊಲಕ್ ನೀರ್ ಹಾಕ ಬಗ್ಗೆ ಕರೆ, ಆದ್ರೆ ದೇವ್ರ ಪೂಜೆ ಮಾಡಾಕ ನಾನು ಕಡಿಂದ ಆಗುದಿಲ್ಲ ಅಂತಾರಲ್ಲ. ಮತ್ ಪರಮಾತ್ಮನನ್ನ ಪೂಜಿಸಲಿಲ್ಲ, ಅವನ ಧ್ಯಾನಿಸಲಿಲ್ಲ, ಅವನನ್ನ ಕೊಡುದೇ ಅವ್ರ ಕೊಡಾಕ ಆಗೋದಿಲ್ಲ. ಅದಕ್ಕೇನಂತಾರ? ಏತಾನಿ ಲಿಂಗಾನಿ ಸದಾ ಏವ ಮತ್ಯಾಹ ಪ್ರಾತಃ ಪಠಂತಃ ಅಮಲ ಮನಸಾಹ ಚ ತೇ ಪುತ್ರ ಪೌತ್ರೈಃ ಚ ಧನ್ಯೈಃ ಉದಾರೈಃ ಸತ್ಕೀರ್ತಿ ಭಾಜಃ ಸುಖಿನಃ ಭವಂತಿ. ಯಾವ ಮನುಷ್ಯರು ಕೂಡ ಸದಾ ಪ್ರಾತಃ ಕಾಲದೊಳಗ ಅಮಲ ಮಾನಸಾಶ್ಚ ಪರಿಶುದ್ಧ ಚಿತ್ತ ಉಳ್ಳವರಾಗಿ, ನಾವು ಹೇಳುವಾಗೂ ಕೂಡ ಹೆಂಗಬೇಕು? ನಮ್ಮ ಮನಸ್ಸು ಬಹಳ ಪರಿಶುದ್ಧವಾಗಿರ್ಬೇಕು. ಮಕ್ಕೊಂಡು ಹಳ್ಳಿ ಹೇಳುವಾಗ ಕೂಡ ಮಲಗು ಕೂಡ ಪರಿಶುದ್ಧ ಭಾವ. ನಾವು ಮಲಗುವಾಗ ಎಲ್ಲರೂ ಏನ್ ಮಾಡ್ಬೇಕಂದ್ರ ಪರಮಾತ್ಮನನ್ನ ನೆನೆಸಿ ಮಲ್ಕೋಬೇಕಂತ ಜಪ ಮಾಡ್ತಾ 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 ಆ ಜಪ ಮಾಡ್ತಾನ ಅದೇ ಇದ್ರೊಳಗ ನಿದ್ರೆಗೆ ಹೋಗ್ಬೇಕಂತ. ನಮಗೆ ಎಚ್ಚರಿಕೆ ಆಕತ್ತಂದಾಗ ಕೂಡ ಆ ಜಪವನ್ನ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾನ ನಾವು ಹೇಳಬೇಕು. ಅದೇನಿದೆ ನಿಜವಾದ ನಮ್ಮ ಮೋಕ್ಷದ ಪ್ರಧಾನ ಆಗಿದೆ. ಅದಕ್ಕ ಏತಾನಿ ಲಿಂಗಾನಿ, ಈ 12 ಜ್ಯೋತಿರ್ಲಿಂಗ ಸ್ತೋತ್ರಗಳನ್ನ ಪಠಂತಹ
ಯಾರು ಪಠಿಸ್ತಾರಲ್ಲ, ಯಾರು ಓದ್ತಾರಲ್ಲ, ಆ ಶ್ಲೋಕಗಳನ್ನ ತಿಳ್ಕೊಂತಾರಲ್ಲ, ಅವ್ರಿಗೆ ಏನಾಕತ್ತಂದ್ರ ತೇ ಅವರು ಪುತ್ರ ಪೌತ್ರೈಹಿ ಮೊಮ್ಮಕ್ಕಳು ಮೊಮ್ಮಕ್ಕಳಿಂದ ಮತ್ತ ಉದಾರೈಹಿ ಸಮೃದ್ಧವಾದ ಧನೈಹಿ ಸಂಪತ್ತಿನಿಂದಲೂ ಕೂಡಿದವರಾಗಿ ಪರಮಾತ್ಮನನ್ನ ನಾವು ಭಜಿಸಿದ್ದಾದರೆ ಏನೆಲ್ಲ ಕೊಡುವ ಶಕ್ತಿ ಸಾಮರ್ಥ್ಯ ಆ ಪರಮಾತ್ಮನಿಗೆ. ಮತ್ ಸಿರಿ ಸಂಪತ್ತು ಬೈತಂತ ಬರ್ತದಂದಾಗ ಯಾಕೆ ನಾವು ಪೂಜೆ ಮಾಡ್ಬಾರ್ದು? ಇಲ್ಲ ನನ್ನ ಹೊಲ 100 ಕೂರಿಗೆ ಅದಾವ, 1000 ಕೂರಿಗೆ ಅದಾವ, ನಾವ್ ಮನ್ಯಾಗ ಇಲ್ಲೇ ಕಟ್ಟಿ ಮ್ಯಾಗ ಕುತ್ಕೊಂಡು ಫ್ಯಾನ್ ಮುಂದೆ AC ಕೊಯ್ಲಾಗ ಕುಂದಿರ್ತೇನೆ ಅಂದ್ರ ಹೊಲದಲ್ಲ, ಬೆಳೆ ದವಸ ಧಾನ್ಯ ಬರ್ತಾವೆ. ಹಾಳಾದ್ರ ಏನಾಗ ತಂದ್ ಹಚ್ತಾರನು? ಮನಿ ಮಾಲೀಕನಾಗಿ ತಾನು 10 ಆಳಿನ ಕೆಲಸ ಮಾಡಿದಾಗ ಅವ 10 ಮಂದಿ ಕೂಡಿದಾರಂದ್ರ 1 ಆಳಿನ ಕೆಲಸ ಮಾಡ್ತಾರೆ. ಯಾರು? ಆಳುಗಳು. ಮಗ ಮಾಡಿದ್ದು ಮಧ್ಯಮ, ಹಾಳು ಮಾಡಿದ್ದು ಎಲ್ಲ ಹಾಳ. ಅಂದ್ರೆ ಆಳಿಗೆ ಆಳಾಗಿ ನಾವು ದುಡಿದಾಗ, ನಾವು ಹೋಗಿ ಆಳಿನಂತೆ ನಾವು ದುಡಿದಾಗ ಅವರು ಕೂಡ ಬಗ್ಗಿ ಕೆಲಸ ಮಾಡ್ತಾರಂತ. ಇಲ್ಲ ನಿನ್ನ ರಗ ಕೊಟ್ಟು ಹಚ್ಚೇನಿ ಕೆಲಸ ಮಾಡ ಸಾವುಕಾರ, ಇವತ್ತು ಹಚ್ಚಿ ಅಲ್ಲ ನಾಳೆ ನಿನ್ ಹೊಲಕ್ಕೆ ಬರುದಿಲ್ಲ. ಏನಾರ ಕಡಿಮೆಗೈತಿ ನಮದು? ಊರಾಗ ಹೊಲ ಇಲ್ಲ, ಮನಿನೇ ಇಲ್ಲ, ದುಡದ ತಿನ್ನಬೇಕಲ್ಲ. ದುಡದ ತಿನ್ನಬೇಕಂದ್ರು ಕೂಡ ಬಾ ಅಂತ ಅಂದ್ರ ಬರ್ತೇವೆ, ಇಲ್ಲಿಕ್ಕ ಬರುದಿಲ್ಲ ಅಂತಾರೆ. ನಮ್ಮ ರೈತರು ಎಷ್ಟು ದುಃಖ ಪಡ್ತಾರ. ಹೊಲಕ್ಕೆ ಬಂದಾಗ ಏನದ, ಪೀಕ್ ಬಂದಾಗ, ಹೊಲದಲ್ಲಿ ಕೆಲಸ ಇದ್ದಾಗ ಆಳ್ ಹಚ್ಚಿ ಕೆಲಸ ಮಾಡ್ಬೇಕಂದ್ರ ಹೊಲದಲ್ಲಿ ಹೋಗಿ ದುಡಿಯುವವರು ಒಬ್ಬರು ಇಲ್ಲ. ಅಲ್ಲಿ ಬಂದೈತಿ ಪರಿಸ್ಥಿತಿ. ಅದಕ್ಕೆ ಇವ್ರಂತಾರ, ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಅವ ಏನೆಲ್ಲ ಕೊಡ್ತಾನ? ಧನ ಸಂಪತ್ತು ಕೊಡ್ತಾನ, ಸತ್ಕೀರ್ತಿ ಭಾಜ. ನಮ್ಮ ಮಕ್ಕಳು ನಾವು ಕೂಡ ಕೀರ್ತಿವಂತರಾಗಿವೆ. ಏನನ್ನ ಭಜಿಸುವುದರಿಂದ? ಆ ಭಗವಂತನನ್ನು ಭಜಿಸುವುದರಿಂದ, ಅವನ ಸ್ತೋತ್ರ ಮಾಡುವುದರಿಂದ, ಅವನ ಪುರಾಣವನ್ನು ಕೇಳುವುದರಿಂದ. ಯಾವ ಪುರಾಣ? ಶಿವ ಪುರಾಣ. ಅದಕ್ಕ ಸುಖಿನಃ, ಎಲ್ಲರೂ ಸುಖಿಗಳು ಭವಂತಿ ಅಕ್ಕರ. ಅದಕ್ಕ ಹಂತ ಆಗುವ ಸದ್ಬುದ್ಧಿ ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಕೊಡತಾನೆ. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಾಹ್ಮಣ ಭಕ್ತರನ್ನ ರಕ್ಷಿಸುವ ಮಹಾಕಾಲನೆಂಬ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗಕ್ಕೇನ? ಮಹಾಕಾಲ. ಇಂಥ ಮಹಾಕಾಲ ಲಿಂಗವನ್ನ ನಾವೇನ್ ಮಾಡ್ಬೇಕು? ಭಕ್ತಿ ಭಾವದಿಂದ, ಅತ್ಯಂತ ಪ್ರೀತಿಯಿಂದ ಅವನನ್ನ ನಾವು ಭಜಿಸಿದ್ದಾದ್ರ ನಮಗೇನೆಲ್ಲ ಕೊಡತಾನ? ಅವ ಎಲ್ಲದಾನ? ಉಜ್ಜಯಿನಿ ಒಳಗದ. ಯಾರೋ? ಮಹಾಕಾಲ ಲಿಂಗ, ಜ್ಯೋತಿರ್ಲಿಂಗ ಎಲ್ಲದಾನ? ಉಜ್ಜಯಿನಿ ಒಳಗದಾನ. ಆ ಉಜ್ಜಯಿನಿ ಒಳಗ ಚಂದ್ರಸೇನ ಎಂಬ ಒಬ್ಬ ರಾಜ ಇದ್ದ. ಯಾರೋ? ಚಂದ್ರಸೇನ ಅಂತ ರಾಜ ಇದ್ದ. ಅವ ಏನ್ ಮಾಡ್ತಿದ್ದ? ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞ ಆಗಿದ್ದ. ರಾಜ ತನ್ನ ರಾಜ್ಯದಲ್ಲಿ ಎಲ್ಲ ರಾಜಭಾರಗಳನ್ನ ಮಾಡಿ, ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡಿ, ಮತ್ತು ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದ. ಯಾರು ಶಾಸ್ತ್ರವನ್ನು ಚಿಂತನೆ ಮಾಡಬೇಕಂತಾರಲ್ಲ, ಅವರಿಗೆ ಸಹಾಯವನ್ನು ಕೂಡ ಮಾಡ್ತಿದ್ದ, ಮತ್ತು ಶಿವಭಕ್ತನು ಆಗಿದ್ದ. ಯಾರು? ಆ ಚಂದ್ರಸೇನ ರಾಜ. ಸರ್ವಲೋಕವಂದಿತ ಮಣಿಭದ್ರನು ಆಗಿದ್ದ ಆ ಚಂದ್ರಸೇನ ರಾಜ. ಎಲ್ಲರೂ ಕೂಡ ಸ್ನೇಹಿತರಾಗಿದ್ದಂಥವರು. ಯಾರಿಗೆ? ಆ ಚಂದ್ರಸೇನನಿಗೆ. ಒಮ್ಮೆ ಆ ರಾಜನ ಮೇಲೆ ಮತ್ತೊಬ್ಬ ರಾಜ ಪ್ರಸನ್ನನಾಗಿ ಚಿಂತಾಮಣಿಯನ್ನು ಕೊಟ್ಟಿದ್ದ. ಮಹಾಮಣಿ. ಈ ನಮ್ಮವರು ಕೂಡ ಇರ್ತಾರೆ. ಬಂಗಾರ ಸರ ನನಗೆ ಬೇಕು, ಗೋರ್ಮಾಳ ಬೇಕು, ತೀಕಿ ಬೇಕು, ಪುಗುಡೆ ಬೇಕು, ಕಟ್ಟಿ ಯಾಯೋ ಟಿವಾಲು ಏನೇನಂತ ಬರ್ತಾರೆ. ಸಾಧುಗಳಿಗಂತ ಏನ್ ಗೊತ್ತಿರ್ತೀವಿ? ಅವ್ರು ಹೇಳ್ದಾಗಲ್ಲ ಗೊತ್ತಲ್ಲಿ.
ಬಂಗಾರ ಅಂಗಡಿಗೆ ಹೋಗ್ಬೇಕಾರ ರೊಕ್ಕ ಇದ್ದಾರ ಹೋಗ್ತಾರ, ಏನ್ ರೊಕ್ಕ ಇಲ್ಲ ಬರ್ತಾರ, ರೊಕ್ಕ ಇದ್ದಾರ ಹೋಗ್ಬೇಕ ಎಲ್ಲಿಗೆ? ಬಂಗಾರ ಅಂಗಡಿಗೆ. ಹಂಗ ಇವಂಗ ಏನ್ ಮಾಡಿದ, ಈ ಚಂದ್ರಸೇನನಿಗೆ ಒಬ್ಬ ರಾಜ, ಇವ ಶಾಸ್ತ್ರವಂತ ವಿದ್ವಾಂಸ, ಎಲ್ಲರನ್ನ ರಕ್ಷಣೆ ಮಾಡೋಗೋಸ್ಕರವಾಗಿ ತಾನು ಆನಂದದಿಂದ ಏನ್ ಮಾಡಿದ, ಚಿಂತಾಮಣಿ ಅಂತ ಒಂದು ಕೌಸ್ತುಭ ಮಣಿ ಕೊಟ್ಟಿದ್ದು. ಯಾರಿಗೆ? ಆ ಚಂದ್ರಸೇನ ರಾಜನಿಗೆ. ಅದು ಹೆಂಗಿತ್ತಂದ್ರ ಫಳಫಳ ಹೊಳುತ್ತಿತ್ತು, ಸೂರ್ಯನಂತೆ ದೀಪ್ತಮಾನವಿದ್ದ. ಸೂರ್ಯನ ಪ್ರಕಾಶ ಹಂಗೈತಲ್ಲ, ಅವ ಕೌಸ್ತುಭ ಮಣಿಯನ್ನ ಕೊಟ್ಟಿದ್ನಲ್ಲ, ಕೊರಳಲ್ಲಿ ಹಾಕಿಕೊಂಡಾಗ ಅದು ಕೂಡ ತಳ ಹೊಳಿತಿತ್ತು. ನೋಡುವುದರಿಂದ, ಕೇಳುವುದರಿಂದ, ಧ್ಯಾನ ಮಾಡುವುದರಿಂದ ಮನುಷ್ಯನಿಗೆ ನಿಶ್ಚಲವಾಗಿ ಮಂಗಳ ಉಂಟಾಗ್ತಿತ್ತು. ಅವನ ನೋಡಿದರೆ ಸಾಕು, ಎಲ್ಲರೂ ಕೂಡ ಆನಂದಮಯ ಸ್ವರೂಪರಾಗಿ ಜೀವನವನ್ನ ಮಾಡ್ತಿದ್ರು. ಅವಾಗ ಭಗವಾನ್ ಶಿವ ಆಶ್ರಯನಂತನಾದ ಚಂದ್ರಸೇನ ರಾಜ ಆ ಚಿಂತಾಮಣಿಯನ್ನ ಏನ್ ಮಾಡಿದ, ತನ್ನ ಕೊರಳಲ್ಲಿ ಹಾಕಿಕೊಂಡು ಸಿಂಹಾಸನದ ಮೇಲೆ ಕುಳಿತಾಗ, ಬೇರೆ ರಾಜ ಕೊಟ್ಟ ಆ ಕೌಸ್ತುಭ ಮಣಿಯನ್ನ ತನ್ನ ಕೊರಳಲ್ಲಿ ಹಾಕಿಕೊಂಡು ಬಂಗಾರದ ಸಿಂಹಾಸನ ಮೇಲೆ ಕುಳಿತಾಗ ದೇವತೆಗಳಿಗೆ ಸೂರ್ಯ ನಾರಾಯಣನಂತೆ ಕಾಣುತ್ತಿದ್ದ ಆ ರಾಜ ಯಾರೋ? ಚಂದ್ರಶೇಖರ್. ಕೊರಳಲ್ಲಿ ಚಿಂತಾಮಣಿ ಕಾಣ್ತಾ ಇದ್ದಲ್ಲ, ಸಮಸ್ತ ರಾಜರ ಮನಸ್ಸಿನಲ್ಲಿ ಆ ಮಣಿ ಕುರಿತು ಲೋಭ ಉಂಟಾಕಿತ್ತು. ನಾವು ಕೂಡ ರಾಜರಿದ್ದೇವಲ್ಲ, ಆ ಕೌಸ್ತುಭನ ರಾಜನಲ್ಲಿ ಇರತಕ್ಕಂತ ಚಿಂತಾಮಣಿ ಎಂಬ ಪದಕ ಇದ್ದಲ್ಲ, ನಮ್ಮ ಕೊರಳಲ್ಲಿ ಕೂಡ ಅದು ಇರಬೇಕಾಗಿತ್ತಂತ ಅವರು ಬೇಡ್ತಾರೆ. ಎಲ್ಲಾ ರಾಜರು ಚತುರಂಗ ಸೈನ್ಯದೊಂದಿಗೆ ಬಂದು ಆ ಚಂದ್ರಸೇನನನ್ನ ಗೆಲ್ಲಲು ಮುಂದಾದರು. ಯಾಕ? ಆ ಕೌಸ್ತುಭ ಮಣಿ ಬೇಕಾಗಿತ್ತು. ಅವನೊಡನೆ ನಾವು ಯುದ್ಧವನ್ನ ಮಾಡಿ ಆ ಮಣಿಯನ್ನ ನಾವು ತೆಗೆದುಕೋಬೇಕು ಅಂತೇಳಿ ಬೇರೆ ರಾಜರು ವಿರುದ್ಧವಾಗಿ ಅವನೊಡನೆ ಏನ್ ಮಾಡಿದ್ರು, ಯುದ್ಧವನ್ನ ಮಾಡಕ್ ಬಂದಾಗ ಅವರೆಲ್ಲರೂ ಒಟ್ಟಿಗೆ ಸೇರಿದ್ದರು ಕೂಡ, ಅವರೊಂದಿಗೆ ಬಹಳ ಸೈನಿಕ ಇದ್ದರು ಕೂಡ, ಅವರು ಏನ್ ಮಾಡಿದ್ರು, ಸಂಕೇತ ಸಲಹೆಯಂತೆ ಆಕ್ರಮಣ ಮಾಡಿ ಆ ಚಂದ್ರಶೇಖರನ ಮೇಲೆ, ಆ ಚಂದ್ರಶೇಖರ ರಾಜನ ಮೇಲೆ ಇವರೇನ್ ಮಾಡಿದ್ರು, ನಾನಾ ತರವಾಗಿ ಆಕ್ರಮಣ ಮಾಡಿ ಉಜ್ಜೇನಿ 4 ಬಾಗಿಲುಗಳನ್ನು ಮುತ್ತಿದರು. ಬೇರೆ ರಾಜರು ಆ ಕೌಸ್ತುಭ ಮಣಿ ಅವನ ಕೊರಳಲ್ಲಿ ಶೋಭಿಸ್ತಾ ಇದೆಯಲ್ಲ, ಅದನ್ನ ನಾವು ತೆಗೆದುಕೋಬೇಕು ಅಂತೇಳಿ ಅವಾಗ ರಾಜರು ಏನ್ ಮಾಡಿದ್ರು, ಕೋಟೆಯನ್ನ ಕಟ್ಟಿ ಯಾರು ಒಳಗೆ ಬರಲಾರದಂತೆ ಮಾಡಿ, ಸುತ್ತ ಕಡೆ ನೀರನ್ನ ಬಿಟ್ಟು ಆ ಜಲಪ್ರಾಣಿಗಳು ಯಾರಾದರೂ ಆ ನೀರೊಳಗೆ ಇಳಿದರೆ ಅವು ಅಲ್ಲೇ ಕೊಲ್ತಿದ್ದು ಜಲಪ್ರಾಣಿಗಳು. ಅಂತ ವ್ಯವಸ್ಥೆಯನ್ನ ಮಾಡಿದ್ದ ಈ ರಾಜ. ಎಲ್ಲಾ ಬಾಗಿಲುಗಳನ್ನ ಮುತ್ತಿದಾಗ ತನ್ನ ಸಂಪೂರ್ಣ ಪುರವನ್ನ ರಾಜರೇನ್ ಮಾಡಿದ್ರು, ಆಕ್ರಮಿಸುವುದನ್ನ ನೋಡಿದ ಆ ಚಂದ್ರಸೇನ ರಾಜ, ಬೇರೆಯವರು ನನ್ನ ಮೇಲೆ ಯುದ್ಧವನ್ನ ಮಾಡಕ್ ಬಂದಾರಂತ ನೋಡಿ ವಿಚಾರ ಮಾಡ್ತಾನ ಚಂದ್ರಸೇನ ರಾಜ. ಭಗವಾನ್ ಮಹಾಕಾಲೇಶ್ವರನಿಗೆ ಶರಣದ ಆ ಚಂದ್ರಸೇನ ಯಾರಿಗೆ? ಜ್ಯೋತಿರ್ಲಿಂಗವಾದ ಆ ಮಹಾ ಬಲೇಶನಿಗೆ ಏನಾದ ರಾಜ, ನಾನು ಕೌಸ್ತುಭ ಮಣಿಯನ್ನ ನೋಡಿ ನನ್ನೊಡನೆ ಯುದ್ಧವನ್ನ ಮಾಡಕ್ ಬಂದಾರಂದಾಗ, ಹೇ ಪರಮಾತ್ಮ, ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಆ ಚಂದ್ರಸೇನ ರಾಜ ಅವನಿಗೆ ಮಹಾಕಾಲೇಶನಿಗೆ ಶರಣಾದ. ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ಉಪವಾಸ ಪೂರ್ವಕ ಮನಸ್ಸಿನೊಳಗೆ ಸಂಕಲ್ಪ ಮಾಡಿ, ಇವರೆಲ್ಲರೂ ಕೂಡ ನನ್ನ ರಾಜ್ಯದ ಮೇಲೆ ದಾಳಿ ಮಾಡ್ಯಾರ. ಇವರು ಉಪವಾಸ ವ್ರತವನ್ನ ಮಾಡಿ ಹಗಲು ರಾತ್ರಿ ಅನನ್ಯ ಭಾವದಿಂದ ಆ ಮಹಾಕಾಲ ದೇವನನ್ನ ಸ್ಮರಣೆ ಮಾಡ್ತಾನ ಚಂದ್ರಸೇನ ರಾಜ. ಆರಾಧನೆಯನ್ನ ಮಾಡತೊಡಗಿದ.
ಹಗಲು ರಾತ್ರಿ ಎನ್ನದೆ ಆ ಮಹಾಬಲೇಶ್ವರ ಜ್ಯೋತಿರ್ಲಿಂಗನ ಏನ್ ಮಾಡ್ತಾ ಇದ್ದ? ಆರಾಧನೆ ಮಾಡಕತ್ತಿದ. ಅದೇ ಸಮಯದೊಳಗ ಆ ಶ್ರೇಷ್ಠ ನಗರದಲ್ಲಿ ಓರ್ವ ಗೊಲ್ಲತಿ ಇರ್ತಾ ಇದ್ರು. ಗೊಲ್ಲತಿ ಊರೊಳಗೆ ಯಾರು ರಾಜರಂದರು ಕೂಡ ಒಳ್ಳೆಯವ್ರು ಇದಾವ್ರ, ದುಷ್ಟರು ಇದಾವ್ರ, ಎಲ್ಲರೂ ಇದಾವ್ರ. ಆ ಗೊಲ್ಲತಿ ಕೂಡ ಇದ್ದವಲ್ಲ. ಆ ಗೊಲ್ಲತಿ ಏನ್ ಮಾಡಿದ? ಆ ಗೊಲ್ಲತಿಗೆ ಒಬ್ಬನೇ ಮಗ. ಆಕೆ ಏನದ? ಬಡಿವಿದಾಳ. ಮತ್ತ ಗಂಡ ಸತ್ತ ವಿಧಿವಿ ಅದ. ಯಾರೋ? ಗೊಲ್ಲಕಿ. ಯಾಕೆ? ಮಗ ಸಣ್ಣದೈತಿ, ಗಂಡರ ತೀರ್ಕೊಂಡಾನ. ನನ್ನ ಜೀವನಕ್ಕೆ ಉಪಜೀವನ ನಾನು ಮಾಡ್ಬೇಕಾತಂದ್ರ ಒಂದಿಷ್ಟು ಹಸುಗಳನ್ನು ಇಟ್ಟುಕೊಂಡು ಆ ಹಸುಗಳನ್ನ ಜೋಪಾನ ಮಾಡಿ ಅದರಿಂದ ಬಂದಂತ ಹಣವನ್ನ ತಗೊಂಡು ತನ್ನ ಜೀವನವನ್ನ ಮಾಡ್ತಿದ್ಳು ಆ ಗೊಲ್ಲಕಿ. ಉಜ್ಜಯಿನಿ ಒಳಗ ಬಹಳ ದಿನಗಳಿಂದ ವಾಸವಿದ್ದಕ್ಕೆ ಗೊಲ್ಲತಿ. ವಿಧಿವೆ ಗಂಡ ಇಲ್ಲ. ತನ್ನ 5 ವರ್ಷದ ಬಾಲಕನನ್ನ ಕರೆಕೊಂಡು ಮಹಾಕಾಲನ ಮಂದಿರಕ್ಕೆ ಹೋಗ್ತಾಳಕ್ಕೆ ಮನೆಗೆ. ಯಾರೋ? ಆ ಗೊಲ್ಲತಿ. ಚಂದ್ರಸೇನ ಇರತಕ್ಕಂಥ ರಾಜ್ಯದಲ್ಲಿ ಗೊಲ್ಲತಿ ಇದ್ದಾಳ. 5 ವರ್ಷದ ಬಾಲಕನನ್ನ ಕರೆದುಕೊಂಡು ಆ ಮಹಾಬಲೇಶ್ವರನ ದರ್ಶನಕ್ಕ ಗೊಲ್ಲತಿ ಕೂಡ ಹೋಗ್ತಾಳೆ. ಚಂದ್ರಸೇನ ರಾಜ ಮಾಡಿದ ಮಹಾಕಾಲನ ಪೂಜೆಯನ್ನ ಆಧಾರದಿಂದ ಅತ್ಯಂತ ಪ್ರೀತಿಯಿಂದ ನೋಡ್ತಾ ರಾಜ ಶಿವಪೂಜೆಯ ಆಶ್ಚರ್ಯಮಯ ಉತ್ಸವವನ್ನ ನೋಡಿ ಅವಳು ಭಗವಂತನಿಗೆ ನಮಸ್ಕಾರ. ನಾನು ಕೂಡ ನಾನರ ವಿಧವೆ, ನನ್ನ ಗಂಡ ತೀರ್ಕೊಂಡಾರ, 5 ವರ್ಷದ ಬಾಲಕನ ರಾಜನ ಪೂಜೆಯನ್ನ ನೋಡಿ ಯಾಕೆ ಮಾಡೋಣ? ತನ್ನ ಮನಸ್ಸಿಗೆ ಸಂತೋಷವಾಗಿ ಪೂಜೆಯನ್ನು ನೋಡಾದಾಗ ಅಕ್ಕಿ ಏನ್ ಮಾಡ್ತಾಳ? ಯೋಚನೆ ಮಾಡ್ತಾಳ. ಈ ರಾಜನಾದ ಮಹಾಬಲೇಶ್ವರನ್ನ ಪೂಜೆ ಮಾಡ್ತೇನೆ ಅಂತಂದಾಗ ನನ್ನ ಗುಡಿಸಲಿನಲ್ಲಿ ಒಂದು ಕಲ್ಲು ನಾನು ಏಕೆ ಪೂಜೆ ಮಾಡ? ಗೊಲ್ಲತಿ ಅಂತಾಳ, ಮಹಾಬಲೇಶ್ವರನ ಪೂಜೆ ಮಾಡುವ ಶಕ್ತಿ ಸಾಮರ್ಥ್ಯ ನನಗಿಲ್ಲಲ್ಲ. ಹಾಲು, ಹೈನ, ತುಪ್ಪ, ಕಾಣಾತರ ರುದ್ರಾಭಿಷೇಕ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಅಂದಾಗಾದರೂ ಕೂಡ ನನ್ನ ಗುಡಿಸಲಲ್ಲಿ ಒಂದು ಕಲ್ಲನ್ನ ತೆಗೆದುಕೊಂಡು ಹೋಗಿ ಇವನೇ ಮಹಾಬಲೇಶ್ವರನಂತ ನಾ ಯಾಕೆ ಆರಾಧನೆ ಮಾಡಬಾರದು? ಗಂಡ ಇದ್ದ ಮನೆಯೊಳಗ ತಾನಪ್ಪಗೆ 5 ವರ್ಷದ ಬಾಲಕ, ನಾ ಯಾಕ ಮಹಾಬಲೇಶ್ವರನಿಂದ ಇಲ್ಲೇ ಸಂಕಲ್ಪ ಮಾಡಿ ನಾ ಯಾಕ ಪೂಜಿಸಬಾರದು ಅಂತ ಮಾಡಿರೋ? ಆ ತನ್ನ ಗುಡಿಸಲಲ್ಲಿ ಏಕಾಂತ ಸ್ಥಳದಲ್ಲಿ ಆ ಶಿವಲಿಂಗವೆಂಬ ಆ ಕಲ್ಲನ್ನ ಇಟ್ಟು ಇದೇ ಶಿವಲಿಂಗ ಅಂತ ತಿಳಿದುಕೊಂಡು ಪೂಜೆ ಮಾಡಬೇಕಿರೋ ಆ ಪದ್ಧತಿ. ಭಕ್ತಿಯಿಂದ ನಕಲಿ ಗಂಧ, ಅಲಂಕಾರ, ವಸ್ತ್ರ, ಧೂಪ, ದೀಪ, ಅಕ್ಷತೆ ಮೊದಲಾದ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಅವುಗಳಿಂದ ಪೂಜೆಯನ್ನ ಮಾಡಿ ಮನಸ್ಸಿನಲ್ಲಿ ದಿವ್ಯ ನೈವೇದ್ಯವನ್ನ ಕಲ್ಪಿಸಿ ಅರ್ಪಿಸಿದ ರಾಜ ಸುಂದರ ಎಲೆ ಹೂಗಳಿಂದ ಪದೇ ಪದೇ ಪೂಜೆ ಮಾಡ್ತಾ ಇದ್ದ. ಬಗೆಯ ನೃತ್ಯವನ್ನು ಮಾಡಿದ. ಪದೇ ಭಗವಂತನ ಚರಣಗಳಲ್ಲಿ ಬಾಗಿದ. ಆ ಚಂದ್ರಸಿಂಹ ರಾಜ ಯಾರಿಗೆ? ಆ ಮಹಾಬಲೇಶ್ವರ ಜ್ಯೋತಿರ್ಲಿಂಗಕ್ಕ ಆಸಕ್ತ ಚಿತ್ತನಾದ ತನ್ನ ಮಗನನ್ನ ತುಂಬಾ ಪ್ರೇಮದಿಂದ ಊಟಕ್ಕಾಗಿ ಕರೀತಾಳ ಆ ಗೊಲ್ಲತಿ. ಏನ್ ಮಾಡ್ಯಾಳ? ತಾನು ಒಂದು ಕಲ್ಲನ್ನ ತೆಗೆದುಕೊಂಡು ಹೋಗಿ ತನ್ನ ಗುಡಿಸಲಲ್ಲಿ ಇಟ್ಟುಕೊಂಡು ಇದೇ ಮಹಾಬಲೇಶ್ವರ ಅಂತ ಹೇಳಿ ಆ ಕಲ್ಲನ್ನ ಪೂಜೆ ಮಾಡಿ ಆ ಲಿಂಗಕ್ಕೆ ಎಡೆ ಮಾಡಿ 5 ವರ್ಷದ ಬಾಲಕನನ್ನ ಕರೀತಾಳ ಊಟಕ್ಕೆ ಆ ಗೊಲ್ಲತಿ. ಆದರೆ ಅವನ ಮನಸ್ಸು ಭಗವಾನ್ ಶಿವನ ಪೂಜೆಯಲ್ಲಿ ತೊಡಗಿತ್ತು. ಗೊಲ್ಲತಿಯ ಮಗ 5 ವರ್ಷದ ಬಾಲಕ ಭಗವಂತನನ್ನ
ಪರಮಾತ್ಮನನ್ನ ಪೂಜಿಸುವುದರೊಳಗೆ ಅವನ ಮನಸ್ಸು ಅಲ್ಲೇ ಇರ್ತದೆ. ಎಲ್ಲೇ ಆ ಮಹಾಬಲೇಶ್ವರ ದೇವನನ್ನ ಪೂಜಿಸುವಕ್ಕ. ಅವಾಗ ಊಟ ಮಾಡುವ ಇಚ್ಛೆ ಉಂಟಾಗಲಿಲ್ಲ ಆ ಮಗುವಿಗೆ. ಭಗವಂತನ ನೆನಪಾದಾಗ ಊಟ, ನೀರು, ನೀರಡಿಕೆಗಳು ಕೂಡ ಬಯಕೆಗೆ ಬರಲಿಲ್ಲ ಆ ಗೋಲ್ಲತಿಯ 5 ವರ್ಷದ ಬಾಲಕನಿಗೆ. ನಾವು ಉಪವಾಸದ ಅನ್ನೋದು 1 ಕ್ವಿಂಟಲ್ ತಗೊಂಡ ಕುಂದ್ರು ಏನ್ ಮಾಡ್ತೇವೆ? ಊಟ ಮಾಡೋದು ಚೇಂಜ್ ಮಾಡಿರ್ತಾನೆ. ಉಪವಾಸದೇ ಅನ್ನೋದು ಊಟ ಮಾಡೋದು ಚೇಂಜ್ ಮಾಡೋದು. ಉಪವಾಸ ಅಂದ್ರೇನು? ಭಗವಂತನ ಸಮೀಪಕ್ಕೆ ಇರುವುದಕ್ಕೆ ಏನಂತಾರ? ಉಪವಾಸ ಅಂತ. ಉಪ ಅಂದ್ರ ಸಮೀಪ, ವಾಸ ಅಂದ್ರ ಆ ಭಗವಂತನ ಸಮೀಪಕ್ಕೆ ಇರುವ ನಮ್ಮ ವೃತ್ತಿಯನ್ನ ಅಲ್ಲೇ ನಿಲ್ಲಿಸಲಿಕ್ಕೆ ಏನಂತಾರ? ಇದಕ್ಕೆ ಉಪವಾಸ ಅಂತ. ಇವ ಏನ್ ಮಾಡಿದ? ಆ ಪರಮಾತ್ಮನನ್ನ ಭಜಿಸುವಗೋಸ್ಕರವಾಗಿ ಅನ್ನೋದು ಗೊತ್ತಿಲ್ಲ. ನಾ ನೀರ್ ಕುಡಿಬೇಕು ಅನ್ನೋದು ಕೂಡ ಈ ಬಾಲಕನಿಗೆ ಗೊತ್ತಿಲ್ಲ. ಆಗ ಅವನ ತಾಯಿ ಅಂತಾಳ, ಸ್ವತಃ ಅವನ ಬಳಿಗೆ ಬಂದು ಶಿವನ ಮುಂದೆ ಕಂಗಳ ಮುಚ್ಚಿ ಧ್ಯಾನಿಸ್ತಾ ಕುಳಿತಿರುವುದನ್ನ ನೋಡಿ. 5 ವರ್ಷದ ಬಾಲಕ ಶಿವಲಿಂಗದ ಮುಂದೆ ಕಣ್ಣು ಮುಚ್ಚಿ ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ತಾ ಧ್ಯಾನಾಸಕ್ತನಾಗಿದ್ದ ಮಗನನ್ನ ನೋಡಿ ಆ ಕೊಲ್ಲದಿಂದ ಕೈ ಹಿಡಿದು ಎಬ್ಬಿಸತೊಡಗುತ್ತ. ಬಾ, ನೀನು ಎಷ್ಟು ದಿನ ಆತ ಕುಳಿತು ಉಪವಾಸ, ಅನ್ನ ಇಲ್ಲ, ನೀರಿಲ್ಲ, ಏಳು ನೀನು ಅಂತೇಳಿ ತಾಯಿ ರಟ್ಟೆಯನ್ನು ಹಿಡಿದು ಆ 5 ವರ್ಷದ ಬಾಲಕನನ್ನ ಎಬ್ಬಿಸಾಕ್ ಹೋಗ್ತಾಳ. ಇಷ್ಟರಿಂದನೂ ಕೂಡ ಏಳದಿದ್ದಾಗ ಆಕೆ ಸಿಟ್ಟಿನಿಂದ ಅವನನ್ನು ತುಂಬ ಬಡಿತಾಳೆ. ಈ ಮಕ್ಕಳು ಮಕ್ಕೊಂಡಾಗ ಹೇಳಕ್ಕ ಪಡ ಬಿಡ್ತಾರ. ಮಿಸ್ಮೈಂಡ್ ಮಕ್ಕಂದಾರ ಎಬ್ಸಕ್ಕಾಗಿಲ್ಲ, ಎಬ್ಬಿಸ್ತಾರ, ಪಡ ಬಿಡ್ತಾರ. ನಿಮ್ಮೂರಾಗ ಅದಾರ ಎಲ್ಲಿ ಗೊತ್ತು? ನಮ್ ಬೆಂಗಳೂರು ಕಡೆ ಅದಾರ. ಮತ್ತ ಯಾರ ಮಕ್ಕೊಂಡಿದ್ರ ಎಬ್ಸಕ್ ಕಾಲು ಪಡ ಬಿಡ್ಬೇಕು. ಎದಕ್ಕೆ ಎಬ್ಸಿರ್ತಾರೆ? ಊಟ ಮಾಡಿ ಮಕ್ಕಳು ಅಂತೇಳಿ ಎಬ್ಬಿಸಿದ್ರು ಕೂಡ ಎಬ್ಬಿಸ್ತಾರ್ಗೆ ಬಿಡೋದು, ಊಟನ ಬಿಡೋದು, ಬಡೋದು, ಮತ್ತ ಅಂತೇಳಿ ಹಂಗೆ ಹಾಸಿಗೆ ಮಾಡ್ಕೋದು ಅಂತಾರದವ್ರು. ಅವಾಗ ಹೇಳುತ್ತಾ ಇರುವಾಗ ಆಕೆ ಪುತ್ರನ ಬಾರದಿದ್ದಾಗ ಅವಳ ಏನ್ ಮಾಡ್ತಾಳ? ಆ ಶಿವಲಿಂಗವನ್ನ ಎತ್ತಿ ದೂರಕ್ಕ ಎಸೆದು ಬಿಡ್ತಾಳ. ಆ 5 ವರ್ಷದ ಬಾಲಕದ ಇವ ಈಶ್ವರ ಲಿಂಗವನ್ನಿಟ್ಟುಕೊಂಡು ಪೂಜೆ ಮಾಡಕತ್ತಾರ ಅಂದಾಗ, ಇದೇ ಈಶ್ವರ ಲಿಂಗವನ್ನ ಇದು ನೀವು ಮುಂದೆ ಇಡಬಾರ್ದು ಏನ್ ಮಾಡಿರು? ಆ ಈಶ್ವರ ಲಿಂಗವನ್ನ ಕಿತ್ತು ದೂರ ಎಸುತ್ತವ. ಅವನಿಗೆ ಏರಿಸಿದ ಎಲ್ಲಾ ಪೂಜಾ ಸಾಮಗ್ರಿಗಳ ನಾಶ ಮಾಡಿ ಇದನ್ನ ನೋಡಿದ ಬಾಲಕ ಅಯ್ಯೋ ಅಯ್ಯೋ ಅನ್ನಕತ್ತೀನಿ. ನನ್ನ ತಾಯಿ ಏನ್ ಮಾಡಕತ್ತಾಳೆ? ಅವಾಕ್ ಹತ್ತಿದ ರೋಷಗೊಂಡ ಗೊಲ್ಲತಿ ತನ್ನ ಮಗನಿಗೆ ಬೆದರಿಸಿ ಮನೆಯೊಳಗ ಹೊರಗೆ ಹೋದಳು. ಅವಾಗ ಭಗವಾನ್ ಶಿವ ಆ ಪೂಜೆಯನ್ನ ತಾಯಿ ನಾಶ ಮಾಡುವುದನ್ನ ನೋಡಿ ಬಾಲಕ ಅಂತನ, ದೇವ ದೇವ ಮಹಾದೇವ, ಏನಿದೆ ನನ್ನ ಪರಿಸ್ಥಿತಿ ಅಂತ ಕರಿತಾನ. ಮೂರ್ಛತನಾಗಿ ನಲಕರಿದ್ದಾನ 5 ವರ್ಷದ ಬಾಲಕ. ಗೊಲ್ಲತೆಯ ಮಗ ಭಗವಂತನನ್ನ ಪೂಜೆ ಮಾಡಿಕೊಳ್ಳಲಾರದ ಇಂಥ ತಾಯಿ ತೋಂಡ ನಾನೇನು ಮಾಡಲಿ ಅಂತ ಬಡವನ 5 ವರ್ಷದ ಬಾಲಕ ನೆಲಕ ಬಿದ್ದು ಉಳ್ಳಾಡಕತ್ತಿದ ಕಣ್ಣುಗಳಿಂದ ಕಣ್ಣೀರು ಧಾರೆ ಹರಿಯಕತ್ಯಾವ. ಎಷ್ಟು ವರ್ಷ ಮನೆಗೆ? 5 ವರ್ಷ. ನಾವು 80 ವರ್ಷ ಆಗಿವ ಅಂದ್ರೆ ಪರಮಾತ್ಮನ ಧ್ಯಾನ ಮಾಡಕ ನಮ್ಮ ಮನಸ್ಸು ಹೋಗ್ತಾ ಇಲ್ಲ. ಎಷ್ಟರ ನಾವು ಸಣ್ಣಾದರೆ ಅಕ್ಕ ಮಹಾದೇವರು ಹೇಳ, ವಯಸ್ಸಾದವರು ಹಿರಿಯರೇ ತಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಾರದೆ ಇಂಥವರು ಹಿರಿಯರೇ. ಇವರೆಲ್ಲರೂ ಸಣ್ಣ ಕೂಸಿದ್ದಾನೆ. ತನ್ನ ನಿಜವಾದ ಆ ಭಗವಂತನ ನಾಮಸ್ಮರಣೆ ಇರಲಾರದೆ ಸುಮ್ಕ ಎಲ್ಲರ ಕುಂತು ಸಮಯವನ್ನು ಹಾಳು ಮಾಡಿದರೆ ಇವರಿಗೇನಂತ ಕರೆದಾಳ ಅಂದ್ರ ಇನ್ನ ಮಲಿ ಕೊಡು ಕೂಸು ಅಂತಂದ. ಯಾಕಂದ್ರೆ ಆ ಭಗವಂತನ ನೆನಪ ಇಲ್ಲ. ನಾ ಯಾಕೆ ಬಂದೇನೆ?
ನಾ ಏನ್ ಮಾಡಕತ್ತ ಅನ್ನೋದು ನಮಗ್ ಪ್ರತ್ಯಯನ ನಾ ಕಳ್ಕೊಂತೀವಂದ್ರ ನಾವೆಲ್ಲರೂ ಸಣ್ಣ ಬಾಲಕರು. ಈ ವರನ 5 ವರ್ಷದ ಬಾಲಕ ಆ ಭಗವಂತನನ್ನ ಕುರಿತು ತಪಸ್ಸು ಮಾಡುವಾಗ ಈಶ್ವರ ಲಿಂಗವನ್ನು ಕಿತ್ತು ಹಾಕಿದಾಗ ಅಯ್ಯೋ ಮಹಾದೇವ ಎಲ್ಲಿದೆಯೋ ಯಪ್ಪ ನೀನು ಅಂತಾನಲ್ಲ. ಅವಾಗ ಎಚ್ಚರಗೊಂಡು ಕಣ್ಣು ತೆರೆದು ನೋಡ್ತಾನ. ಆ ಗುಡಿಸಲು ಭಗವಾನ್ ಶಿವನ ಅನುಗ್ರಹದಿಂದ ತತ್ಕಾಲದಲ್ಲಿ ಮಹಾಕಾಲನ ಸುಂದರ ಮಂದಿರ ಆಗಿದ್ದು ಗುಡಿಸಬಹುದು. ಅಂತ ಭಕ್ತಿ ನಮ್ದಾಗದು. ಅದಕ್ಕೆ ಮತ್ತ ಈ ವಿಷಯವನ್ನ ನಾಳೆಯ ದಿನದಲ್ಲಿ ಏನ್ ಬರ್ಬೇಕು ಅನ್ನೋದು ಎಲ್ಲರೂ ಕೂಡ ಚಿಂತನ ಮಾಡೋದಕ್ಕೆ ಈಗ ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಶಿವಸ್ವರೂಪಿಗಳಿಸಿ